السلام عليكم ورحمة الله وبركاته. إن الحمد لله نحمده ونستعينه ونستغفره ونعوذ بالله من شرور أنفسنا ومن سيئات أعمالنا. من يهده الله فلا مضل له ومن يضلله فلا هادي له، وأشهد أن لا إله إلا الله وأشهد أن محمدا عبده ورسوله. يا أيها الذين آمنوا اتقوا الله حق تقاته ولا تموتن إلا وأنتم مسلمون. يا أيها الناس اتقوا ربكم الذي خلقكم من نفس واحدة وخلق منها زوجها وبث منهما رجالا كثيرا ونساء، واتقوا الله الذي تساءلون به والأرحام إن الله كان عليكم رقيبا. يا أيها الذين آمنوا اتقوا الله وقولوا قولا سديدا يصلح لكم أعمالكم ويغفر لكم ذنوبكم، ومن يطع الله ورسوله فقد فاز فوزا عظيما. أما بعد فإن خير الحديث كتاب الله،
وخير الهدي هدي محمد صلى الله عليه وسلم وشر الأمور محدثاتها وكل محدثة بدعة وكل بدعة ضلالة وكل ضلالة في النار. فأعوذ بالله من الشيطان الرجيم. بسم الله الرحمن الرحيم. الحمد لله الذي هدانا لهذا وما كنا لنهتدي لولا أن هدانا الله. ಸರ್ವಸ್ತುತಿ ಸ್ತೋತ್ರಗಳು ಸಕಲ ಲೋಕಗಳ ಸೃಷ್ಟಿಕರ್ತನಾದ ನಮ್ಮ ನಿಮ್ಮೆಲ್ಲರ ಪರಿಪಾಲಕ ಪ್ರಭುವಾದ ಸರ್ವ ಜಗತ್ತಿನ ನೈಜ ನಿಯಂತ್ರಕನಾದ ಅಲ್ಲಾಹನಿಗೆ ಮೀಸಲು. ಅಲ್ಲಾಹನ ಅಪಾರ ಅನುಗ್ರಹಗಳಾಗಲಿ, ಸತ್ಯದ ಸಂಸ್ಥಾಪನೆ ಹಾಗೂ ಕೆಡುಕಿನ ನಿರ್ಮೂಲನೆಗಾಗಿ ಬಂದ ಅಲ್ಲಾಹನ ಎಲ್ಲ ಸಂದೇಶವಾಹಕರ ಮೇಲೆ, ಅಲ್ಲಾಹನ ಪ್ರವಾದಿಗಳ ಮೇಲೆ, ಪೈಗಂಬರರ ಮೇಲೆ, ವಿಶೇಷವಾಗಿ ನಮ್ಮ ನಿಮ್ಮೆಲ್ಲರ ಮಾನವ ಕುಲದ ಅಂತಿಮ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ. ಆತ್ಮೀಯ ಇಸ್ಲಾಮಿ ಸಹೋದರ ಸಹೋದರಿಯರು, ರಮದಾನ್ ಎಂಬ ಪವಿತ್ರ ತಿಂಗಳು ನಮ್ಮಿಂದ ನಿರ್ಗಮಿಸಿದೆ. ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಈ ರಮದಾನ್ ಎಂಬ ಪವಿತ್ರ ತಿಂಗಳಲ್ಲಿ ನಾವು ಹಲವಾರು ಕಡ್ಡಾಯ ಇಬಾದತ್ಗಳನ್ನು, ಐಚ್ಛಿಕ ಇಬಾದತ್ಗಳನ್ನು ಮತ್ತು ಅದೇ ರೀತಿ ಅಲ್ಲಾಹನ ಸ್ಮರಣೆ, ಅಲ್ಲಾಹನ ಮಾರ್ಗದಲ್ಲಿ ದಾನ ಧರ್ಮ, ಪವಿತ್ರ ಕುರಾನಿನ ಪಾರಾಯಣ ಎಂಬ ಪುಣ್ಯ ಕಾರ್ಯಗಳನ್ನು ನಾವೆಲ್ಲರೂ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸಬೇಕಾಗಿದೆ. ಅದಕ್ಕೆಂದರೆ ರಮದಾನ್ ಎಂಬ ಬರಕತ್ತಿನ ತಿಂಗಳಿನಲ್ಲಿ ಅಲ್ಲಾಹು ನಮ್ಮೆಲ್ಲರನ್ನು ಇಬಾದತ್ ಮಾಡುವಂತಹ, ಒಳಿತಿನ ಪುಣ್ಯ ಕಾರ್ಯಗಳನ್ನು ಮಾಡುವಂತಹ ಅಲ್ಲಾಹು ನಮ್ಮೆಲ್ಲರಿಗೂ ತೌಫೀಕ್ ನೀಡಿದರು. ಪವಿತ್ರ ಕುರಾನ್ ಉಪವಾಸ ಆಚರಿಸಬೇಕೆಂದು ನಮಗೆ ಆದೇಶ ನೀಡಿರುವಂತಹ ಸಂದರ್ಭದಲ್ಲಿ ರಮದಾನಿನ ದಿನಗಳು ಅಂತಿಮಗೊಂಡಾಗ ಅಲ್ಲಾಹನಿಗೆ ನೀವು ಕೃತಜ್ಞತೆ ಸಲ್ಲಿಸಬೇಕೆಂದು ಸಹ ನಮಗೆ ಪವಿತ್ರ ಕುರಾನ್ ಆದೇಶ ನೀಡುತ್ತದೆ. ವಲಿತುಕ್ಮಿಲು ಇದ್ದತ ವಲಿತುಕಬ್ಬಿರುಲ್ಲಾಹ ಅಲಾ ಮಾ ಹದಾಕುಂ ವಲಅಲ್ಲಕುಂ ತಶ್ಕುರೂನ್. ನೀವು ರಮದಾನಿನ ದಿನಗಳನ್ನು ಪೂರ್ಣಗೊಳಿಸಿದ ನಂತರ ಅಲ್ಲಾಹನ ತಕ್ಬೀರನ್ನು ಮಾಡುತ್ತಾ ಮತ್ತದೇ ರೀತಿ ಅಲ್ಲಾಹನಿಗೆ ನೀವು ಕೃತಜ್ಞತೆಯನ್ನು ಸಲ್ಲಿಸಿರಿ ಎಂದು ಈ ಆಯತಿನ ಅರ್ಥವಾಗಿದೆ. ಸ್ವರ್ಗವಾಸಿಗಳು ಸ್ವರ್ಗ ಪ್ರವೇಶಗೊಂಡಾಗ ಸ್ವರ್ಗವಾಸಿಗಳು ಹೇಳುವಂತಹ ಒಂದು ಪದ, ಕೆಲವೊಂದು ವಿಷಯಗಳನ್ನು ಪವಿತ್ರ ಕುರಾನ್ ಉಲ್ಲೇಖಿಸುತ್ತದೆ. ಅದೇನೆಂದರೆ, ಸ್ವರ್ಗವಾಸಿಗಳು ಸ್ವರ್ಗದಲ್ಲಿ ಪ್ರವೇಶಿಸಿದ ನಂತರ ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸುತ್ತಾರೆ. ಅಲ್ಹಮ್ದುಲಿಲ್ಲಾಹಿಲ್ಲದಿ ಹದಾನಾ ಲಿಹಾದಾ. ಈ ಸ್ವರ್ಗ ಪ್ರವೇಶಗೊಳ್ಳಲಿಕ್ಕೆ ಅಲ್ಲಾಹು ನಮಗೆ ತೌಫೀಕ್ ನೀಡಿದ್ದಾನೆ. ಇದಕ್ಕೆ ಅಲ್ಲಾಹನಿಗೆ ಸರ್ವಸ್ತುತಿ. ವಮಾ ಕುನ್ನಾ ಲಿನಹ್ತದಿಯ ಲೌಲಾ ಅನ್ ಹದಾನಲ್ಲಾಹ್. ಅಲ್ಲಾಹು ನಮಗೆ ನೇರ ಮಾರ್ಗ ತೋರಿಸದೇ ಇದ್ದಲ್ಲಿ ನಾವು ಎಂದಿಗೂ ಈ ಸ್ವರ್ಗ ಪ್ರವೇಶಗೊಳ್ಳಲಿಕ್ಕೆ ನಮಗೆ ಎಂದಿಗೂ ಸಾಧ್ಯವಾಗುತ್ತಿರಲಿಲ್ಲ. ಪುಣ್ಯ ಕಾರ್ಯಗಳನ್ನು, ಒಳಿತಿನ ಕಾರ್ಯಗಳನ್ನು ಮಾಡಲಿಕ್ಕೆ ಅಲ್ಲಾಹು ನಮಗೆ ತೌಫೀಕ್ ನೀಡಿದ್ದನು. ಹೀಗಾಗಿ ನಾವು ಪುಣ್ಯ ಕಾರ್ಯಗಳನ್ನು ಮಾಡಿ ಈ ಸ್ವರ್ಗ ಪ್ರವೇಶಗೊಂಡಿದ್ದೇವೆ ಎಂದು ಸ್ವರ್ಗವಾಸಿಗಳು ಹೇಳುವರು. ಅಲ್ಲಾಹನ ಆರಾಧನೆ, ಅಲ್ಲಾಹನ ಇಬಾದತ್ತಿನಲ್ಲಿ ಎಂದಿಗೂ ಒಬ್ಬ ವ್ಯಕ್ತಿಗೆ ಅಹಂಕಾರ ಬರಬಾರದು. ಯಾವ ರೀತಿ ಶ್ರೀಮಂತಿಕೆ, ನಾಯಕತ್ವ, ದೊಡ್ಡಸ್ತಿಕೆಯ ಒಬ್ಬ ವ್ಯಕ್ತಿಗೆ ಅಹಂಕಾರವಿರುತ್ತದೆಯೋ ಅದೇ ರೀತಿ ಇಬಾದತ್ತುಗಳು, ಅಲ್ಲಾಹನ ಆರಾಧನೆ, ಪುಣ್ಯ ಕಾರ್ಯಗಳನ್ನು ಮಾಡುವಂತಹ ಅಹಂಕಾರವೂ ಸಹ ಇರುತ್ತದೆ ಎಂದು ನಮಗೆ ಪವಿತ್ರ ಕುರಾನ್ ಎಚ್ಚರಿಕೆ ನೀಡುತ್ತದೆ. ಅರಬಿನ ಗ್ರಾಮದ ಹಳ್ಳಿಯ ವ್ಯಕ್ತಿಗಳು ಪ್ರವಾದಿಯವರ ಬಳಿ ಬಂದು ಪ್ರವಾದಿಯವರ ಮೇಲೆ ವಿಶ್ವಾಸವಿರಿಸಿದ ನಂತರ ಪ್ರವಾದಿಯವರ ಮೇಲೆ ಉಪಕಾರ ಮಾಡುತ್ತಾ ಅರಬಿನ ಆ ವ್ಯಕ್ತಿಗಳು, ಅರಬ್ ಜನಾಂಗದ ವ್ಯಕ್ತಿಗಳು ಹೇಳಿದರು, ನಾವು ನಿಮ್ಮ ಮೇಲೆ ವಿಶ್ವಾಸವಿರಿಸಿದ್ದೇವೆ ಮತ್ತು ನಿಮ್ಮೊಡನೆ ಯುದ್ಧಗಳಲ್ಲಿ ನಿಮಗೆ ಸಹಾಯ ಮಾಡಿದ್ದೇವೆ ಎಂದು ಹೇಳುತ್ತಾ ಪ್ರವಾದಿಯವರ ಮೇಲೆ ತಾವು ಇಸ್ಲಾಂ ಸ್ವೀಕರಿಸಿರುವಂತಹ ಕಾರಣದಿಂದಾಗಿ ಪ್ರವಾದಿಯವರ ಮೇಲೆ ಉಪಕಾರ ಮಾಡುತ್ತಾ ಕೆಲವೊಂದು ವಚನಗಳನ್ನು, ಕೆಲವೊಂದು ವಿಷಯಗಳನ್ನು ಪ್ರಸ್ತಾಪಿಸಿದಾಗ ಪವಿತ್ರ ಕುರಾನ್ ಅವರಿಗೆ ಎಚ್ಚರಿಕೆ ನೀಡಿತು. ಯಮನ್ನೂನ ಅಲೈಕನ್ ಅಸ್ಲಮು ಕುಲ್ಲಾ ತಮನ್ನು ಅಲೈಯ ಇಸ್ಲಾಮಕುಂ ಬಲಿಲ್ಲಾಹು ಯಮನ್ನು ಅಲೈಕುಂ ಅನ್ ಹದಾಕುಂ ಲಿಲ್ ಈಮಾನ್ ಇನ್ ಕುಂತುಂ ಸಾದಿಕೀನ್. ಪವಿತ್ರ ಕುರಾನ್ ಹೇಳುವುದೇನೆಂದರೆ, ಈ ವ್ಯಕ್ತಿಗಳು ಪ್ರವಾದಿಯವರ ನಿಮ್ಮ ಮೇಲೆ ಉಪಕಾರ ಮಾಡಲಿಕ್ಕೆ ಇವರು ತೋರಿಸುತ್ತಾರೆ. ಅದಕ್ಕೆಂದರೆ ಇವರು ಇಸ್ಲಾಂ ಸ್ವೀಕರಿಸಿರುವ ಕಾರಣದಿಂದಾಗಿ, ಕುಲ್ಲಾ ತಮನ್ನು ಅಲೈಯ ಇಸ್ಲಾಮಕುಂ, ನಿಮ್ಮ ಇಸ್ಲಾಮಿನ ಕಾರಣದಿಂದಾಗಿ ನೀವು ನನ್ನ ಮೇಲೆ ನೀವು ಉಪಕಾರ ಮಾಡಿದಿರಿ, ಉಪಕಾರ ಮಾಡುತ್ತಾ ಇಂತಹ ಪದಗಳು ನೀವು ಬಳಸಿದಿರಿ. ಬಲಿಲ್ಲಾಹು ಯಮನ್ನು ಅಲೈಕುಂ, ಆದರೆ ಅಲ್ಲಾಹು ನಿಮ್ಮ ಮೇಲೆ ಉಪಕಾರ ಮಾಡಿದ್ದಾನೆ. ಅದೇನೆಂದರೆ
ಅನ್ ಹದಾಕುಂ ಲಿಲ್ ಈಮಾನ್ ಇನ್ ಕುಂತುಂ ಸಾದಿಖೀನ್, ನೀವು ಸತ್ಯವಿಶ್ವಾಸಿಗಳಾಗಿದ್ದರೆ, ನೀವು ಸತ್ಯಸಂಧ ವ್ಯಕ್ತಿಗಳಾಗಿದ್ದರೆ ಅಲ್ಲಾಹು ನಿಮ್ಮ ಮೇಲೆ ಉಪಕಾರ ಮಾಡಿರುವನು. ಅದೇನೆಂದರೆ ಅಲ್ಲಾಹು ನಿಮಗೆ ಸತ್ಯವಿಶ್ವಾಸ ಸ್ವೀಕರಿಸಲಿಕ್ಕೆ, ಪುಣ್ಯ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮಗೆ ಅಲ್ಲಾಹು ತೌಫೀಕ್ ನೀಡಿರುವನು, ನಿಮಗೆ ಅಲ್ಲಾಹು ಮಾರ್ಗದರ್ಶನ ನೀಡಿರುವನು, ಅಲ್ಲಾಹು ನಿಮಗೆ ಹಿದಾಯತ್ ನೀಡಿರುವನು. ಅಲ್ಲಾಹನ ಉಪಕಾರ ನಿಮ್ಮ ಮೇಲಿದೆ, ನಿಮ್ಮ ಉಪಕಾರ ನನ್ನ ಮೇಲಲ್ಲ ಎಂದು ಅಲ್ಲಾಹನ ಪ್ರವಾದರರ ಮೂಲಕ ಉತ್ತರ ನೀಡಿದನು ಅಲ್ಲಾಹು ಈ ಆಯತಿನಲ್ಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ಒಬ್ಬ ವ್ಯಕ್ತಿ ತನ್ನ ಜೀವನ ಪೂರ್ತಿ ಅಲ್ಲಾಹನ ಆರಾಧನೆಯನ್ನು ಮಾಡಿ, ಅಲ್ಲಾಹನ ಇಬಾದತ್ತನ್ನು ಮಾಡಿ, ಹಲವಾರು ರೀತಿಯಾದಂತಹ ಪುಣ್ಯ ಕಾರ್ಯಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಾಹನ ಬಳಿ ಅವನು ಕಿಯಾಮತ್ತಿನ ದಿನದಂದು ಅಲ್ಲಾಹನ ಸನ್ನಿಧಿಯಲ್ಲಿ ಅವನು ಹಾಜರಾದಾಗ, ಕಿಯಾಮತ್ತಿನ ದಿನದಂದು ತನ್ನ ಜೀವನದ ಎಲ್ಲ ಪುಣ್ಯ ಕಾರ್ಯಗಳನ್ನು ಅವನು ನೋಡುತ್ತಾ ಆ ಪುಣ್ಯ ಕಾರ್ಯಗಳನ್ನು ಸಣ್ಣದಾಗಿ ಅವನು ಭಾವಿಸುವುದು ಎಂದು ನಮಗೆ ಉತುಬಾ ಇಬ್ನು ಅಬ್ದುಲ್ಲಾ ರದಿಯಲ್ಲಾಹು ಅನ್ಹುರವರ ಒಂದು ವರದಿ ನಮಗೆ ತಿಳಿಸುತ್ತದೆ. ಅಲ್ಲಾಹನ ನಬಿಯವರು ಹೇಳಿದರು, ಲವ್ ಅನ್ನ ರಜುಲನ್ ಯಕಿರು ಅಲಾ ವಜ್ಹಿಹಿ ಮಿನ್ ಯೌಮಿ ಉಲಿದ ಇಲಾ ಯೌಮಿ ಯಮೂತ್ ಹರಮನ್ ಫೀ ಮರದಾತಿಲ್ಲಾ. ಅಲ್ಲಾಹನ ನಬಿಯವರು ಹೇಳಿದರು, ಒಬ್ಬ ವ್ಯಕ್ತಿ ತನ್ನ ಹುಟ್ಟಿನಿಂದ ತನ್ನ ಮರಣದವರೆಗೆ ತನ್ನ ಇಡೀ ಜೀವನವು ಅವನು ಅಲ್ಲಾಹನ ಪ್ರೀತಿಗಾಗಿ, ಅಲ್ಲಾಹನ ಸಂಪ್ರೀತಿಯನ್ನು ಪಡೆಯಲಿಕ್ಕಾಗಿ ಸುಜೂದಿನಲ್ಲಿ ತನ್ನ ಇಡೀ ಜೀವನವನ್ನು ಕಳೆದು ಕಿಯಾಮತ್ತಿನ ದಿನದಂದು ಅಲ್ಲಾಹನ ಬಳಿ ಅವನು ಕಿಯಾಮತ್ತಿನ ದಿನದಂದು ಹಾಜರಾದಾಗ ಲಹಕಿರಹು ಯೌಮಲ್ ಕಿಯಾಮ, ಅವನು ತನ್ನ ಇಡೀ ಸಂಪೂರ್ಣ ಜೀವನವನ್ನು ಸುಜೂದಿನಲ್ಲಿ ಕಳೆದರೂ ಕೂಡ ಈ ಸುಜೂದಿನ ಪುಣ್ಯ ಕಾರ್ಯವನ್ನು ಅವನು ಚಿಕ್ಕದಾಗಿ ಕಾಣುವನು ಕಿಯಾಮತ್ತಿನ ದಿನದಂದು ಎಂದು ಅಲ್ಲಾಹನ ನಬಿಯರು ಹದೀಸಲ್ಲಿ ಪ್ರಸ್ತಾಪಿಸಿದರು. ಹೀಗಾಗಿ ರಮದಾನ್ ಎಂಬ ಪವಿತ್ರ ತಿಂಗಳಿನಲ್ಲಿ ನಾವು ಮಾಡಿರುವಂತಹ ಪುಣ್ಯ ಕಾರ್ಯಗಳು, ಅಲ್ಲಾಹು ಆ ಪುಣ್ಯ ಕಾರ್ಯಗಳನ್ನು ಸ್ವೀಕರಿಸಬೇಕೆಂದು ನಾವೆಲ್ಲರೂ ಚಿಂತಿಸಬೇಕಾಗಿದೆ. ಅಲಿ ರದಿಯಲ್ಲಾಹು ಅನ್ಹುರವರು ಹೇಳುವಂತಹ ವಿಷಯವೇನೆಂದರೆ, ಕೂನು ಲಿಕಬೂಲಿಲ್ ಅಮಲಿ ಅಶದ್ದ ಇಹ್ತಿಮಾಮನ್ ಬಿಲ್ ಅಮಲ್. ಪುಣ್ಯ ಕಾರ್ಯಗಳು ಯಾವ ಆಸಕ್ತಿಯೊಂದಿಗೆ, ಎಷ್ಟು ಪ್ರೀತಿಯೊಂದಿಗೆ, ಎಷ್ಟು ಶ್ರದ್ಧೆಯೊಂದಿಗೆ ನೀವು ಪುಣ್ಯ ಕಾರ್ಯಗಳನ್ನು ಮಾಡುತ್ತೀರೋ ಅದಕ್ಕಿಂತ ಹೆಚ್ಚಾಗಿ ಆ ಪುಣ್ಯ ಕಾರ್ಯಗಳು ಅಲ್ಲಾಹನ ಬಳಿ ಸ್ವೀಕಾರವಾಗಬೇಕೆಂದು ನೀವೆಲ್ಲರೂ ಚಿಂತಿಸಬೇಕು ಎಂದು ಅಲಿ ರದಿಯಲ್ಲಾಹು ಅನ್ಹುರವರು ಹೇಳಿದರು. ಸಹೋದರರೇ, ಅಬುಲ್ ಅಂಬಿಯಾ, ಎಲ್ಲಾ ಸಂದೇಶವಾಹಕರ, ಎಲ್ಲ ಪ್ರವಾದಿಗಳ ತಂದೆ ಎಂದು ಬಿರುದು ಪಡೆದಿರುವಂತಹ ಇಬ್ರಾಹಿಂ ನಬಿರವರು ಯಾವುದೇ ಸಾಮಾನ್ಯವಾದಂತಹ ಒಬ್ಬ ವ್ಯಕ್ತಿಯಲ್ಲ. ಅಲ್ಲಾಹನ ಪ್ರೀತಿಗಾಗಿ ತಮ್ಮ ಇಡೀ ಜೀವನದ ಪ್ರತಿಯೊಂದು ತಮ್ಮ ಆಸೆ ಆಕಾಂಕ್ಷೆಗಳನ್ನು ಅಲ್ಲಾಹನಿಗಾಗಿ ಅವರು ತ್ಯಾಗ ಮಾಡಿದ್ದರು. ತನ್ನ ಊರನ್ನು ಬಿಟ್ಟು ಹೋದರು, ತನ್ನ ಮನೆತನವನ್ನು, ತನ್ನ ಸಂಪತ್ತನ್ನು, ತನ್ನ ಮಡದಿ ಮಕ್ಕಳನ್ನು, ತನ್ನ ಸಂಬಂಧಿಕರನ್ನು, ಎಲ್ಲಿಯವರೆಗೆಂದರೆ ತನ್ನ ವೃದ್ಧಾಪ್ಯದಲ್ಲಿ ಅಲ್ಲಾಹು ನೀಡಿರುವಂತಹ ಬಾಲ್ಯ ವಯಸ್ಸಿನ ಚಿಕ್ಕ ಇಸ್ಮಾಯಿಲ್ ನಬಿರವರನ್ನು ಕೂಡ ಅವರು ಅಲ್ಲಾಹನಿಗಾಗಿ ತ್ಯಾಗ ಮಾಡಿದರು. ಎಲ್ಲಿವರೆಗೆಂದರೆ ಅಲ್ಲಾಹನ ಪ್ರೀತಿಯನ್ನು ಪಡೆಯಲಿಕ್ಕಾಗಿ ಸ್ವತಃ ತಮ್ಮ ದೇಹವನ್ನು ಬೆಂಕಿಗಾಗಿ ಅವರು ಮುಡಿಪಾಗಿಟ್ಟರು, ಬೆಂಕಿಯಲ್ಲಿ ಹಾರು ಹೋದರು. ಅದೇಕೆಂದರೆ ಅಲ್ಲಾಹನ ಪ್ರೀತಿಯನ್ನು ಪಡೆಯಲಿಕ್ಕಾಗಿ ಅಲ್ಲಾಹು ಅವರನ್ನು ರಕ್ಷಿಸಿದ. ಇಷ್ಟು ತ್ಯಾಗಗಳನ್ನು ಮಾಡಿದ ನಂತರ ಅಲ್ಲಾಹು ಇಬ್ರಾಹಿಂ ನಬಿರವರಿಗೆ ನೀಡಿರುವಂತಹ ಬಿರುದಾಗಿದೆ ಖಲೀಲುಲ್ಲಾ, ಅಲ್ಲಾಹನ ಆಪ್ತ ಮಿತ್ರ. ಅಲ್ಲಾಹನ ಆಪ್ತ ಮಿತ್ರ ಎಂಬ ಬಿರುದನ್ನು ಪಡೆದಾಗ ಅಲ್ಲಾಹು ಇಬ್ರಾಹಿಂ ನಬಿರವರಿಗೆ ಒಂದು ಆದೇಶವನ್ನು ನೀಡುತ್ತಾನೆ. ಅದೇನೆಂದರೆ, ಆ ಮರುಭೂಮಿಯಲ್ಲಿ, ಅರಬ್ ಎಂಬ ಒಂದು ಮರುಭೂಮಿಯಲ್ಲಿ, ಮಕ್ಕಾ ನಗರದಲ್ಲಿ ನೀವು ಯಾವುದೇ ಒಂದು ಪಕ್ಷಿ ಇರದಂತಹ, ಯಾವುದೇ ಒಂದು ಪ್ರಾಣಿ ಮನುಷ್ಯ ಇರದಂತಹ ಜಾಗದಲ್ಲಿ ಅಲ್ಲಾಹನ ಒಂದು ಭವನವನ್ನು ನೀವು ನಿರ್ಮಿಸಬೇಕು ಎಂದು ಇಬ್ರಾಹಿಂ ನಬಿರವರಿಗೆ ಆದೇಶ ನೀಡಿದಾಗ ಇಬ್ರಾಹಿಂ ನಬಿರವರು ತಮ್ಮ ಪುತ್ರ ಇಸ್ಮಾಯಿಲ್ ನಬಿರವರ ಬಳಿ ಬಂದು ಅಲ್ಲಾಹು ನೀಡಿರುವಂತಹ ಈ ಆದೇಶದ ಕುರಿತು ಅವರಿಗೆ ತಿಳಿಸುತ್ತಾರೆ. ಅಲ್ಲಾಹು ನನಗೆ ಒಂದು ಆದೇಶ ನೀಡಿದ್ದಾನೆ. ಅದೇನೆಂದರೆ, ನಾನು ಈ ಒಂದು ಮಕ್ಕಾ ಜಾಗದಲ್ಲಿ ಅಲ್ಲಾಹನ ಒಂದು ಮನೆಯನ್ನು, ಅಲ್ಲಾಹನ ಒಂದು ಭವನವನ್ನು ಕಟ್ಟಬೇಕು. ಆಗ ಇಸ್ಮಾಯಿಲ್ ನಬಿರವರು ಹೇಳುತ್ತಾರೆ, ಅಲ್ಲಾಹು ನಿಮಗೆ ನೀಡಿರುವಂತಹ ಆದೇಶವನ್ನು ನೀವು ಪೂರ್ಣಗೊಳಿಸಿ. ಇಬ್ರಾಹಿಂ ನಬಿರವರು ಪುನಃ ಹೇಳಿದರು, ಈ ಕಾರ್ಯದಲ್ಲಿ ನೀನು ನನಗೆ ಸಹಕರಿಸಬೇಕು, ನೀನು ನನಗೆ ಸಹಾಯ ಮಾಡಬೇಕೆಂದು ಸಹ ಅಲ್ಲಾಹು ಆದೇಶ ನೀಡಿದ್ದಾನೆ ಎಂದು ಹೇಳಿದಾಗ, ಖಂಡಿತವಾಗಿಯೂ ನಾನು ಈ ಪುಣ್ಯ ಕಾರ್ಯದಲ್ಲಿ ನಿಮಗೆ ಸಹಕರಿಸುವೆ ಎಂದು ಇಸ್ಮಾಯಿಲ್ ನಬಿರವರು ಹೇಳಿದರು. ತಂದೆ ಮತ್ತು ಮಗ ಅಲ್ಲಾಹನ ಪ್ರೀತಿಗಾಗಿ ಯಾರು ನೋಡದೇ ಇರದಂತಹ ಜಾಗದಲ್ಲಿ ಅಲ್ಲಾಹನ ಭವನವನ್ನು ನಿರ್ಮಿಸುತ್ತಿದ್ದಾರೆ ಆ ಮರುಭೂಮಿಯಲ್ಲಿ. ಆ ಸಂದರ್ಭದಲ್ಲಿ ತಂದೆ ಮತ್ತು ಮಗನ ಬಾಯಿಯಲ್ಲಿ ಬಂದಂತಹ ಒಂದು ಪ್ರಾರ್ಥನೆ, ಒಂದು ದ್ವಾ ಅದಾಗಿದೆ,
ನಾವು ಮಾಡುತ್ತಿರುವಂತಹ ಈ ಸತ್ಕಾರ್ಯ ಓ ಅಲ್ಲಾಹ್ವೇ ನೀನು ಸ್ವೀಕರಿಸು ಎಂಬ ಒಂದು ಪ್ರಾರ್ಥನೆಯಾಗಿದೆ. ರಬ್ಬನ ತಕಬ್ಬಲ್ ಮಿನ್ನ ಇನ್ನಕ ಅಂತ ಸಮೀಯುಲ್ ಅಲೀಂ. ಓ ಅಲ್ಲಾಹ್ವೇ ನಮ್ಮ ಈ ಪುಣ್ಯ ಕಾರ್ಯವನ್ನು ಯಾವುದೇ ಒಬ್ಬ ವ್ಯಕ್ತಿ ನೋಡುವಂತಹ ಆ ಜಾಗವಲ್ಲ, ಕೇವಲ ತಂದೆ ಮತ್ತು ಪುತ್ರರಿದ್ದಾರೆ. ಅಲ್ಲಾಹ್ ನೀಡಿರುವಂತಹ ಆದೇಶ, ಅಲ್ಲಾಹನ ಆದೇಶವನ್ನು ಪೂರ್ಣಗೊಳಿಸುತ್ತಿದ್ದಾರೆ. ಆದರೆ ಇಬ್ರಾಹಿಂ ನಬಿರವರು ತಮ್ಮ ಬಾಯಿಂದ ಹೇಳಿರುವಂತಹ ಪ್ರಾರ್ಥನೆ ಪವಿತ್ರ ಕುರಾನಿನಲ್ಲಿ ಉಲ್ಲೇಖಿಸಲಾಗಿದೆ. ರಬ್ಬನ ತಕಬ್ಬಲ್ ಮಿನ್ನ, ಓ ಅಲ್ಲಾಹ್ವೇ ನಮ್ಮಿಂದ ಈ ಪುಣ್ಯ ಕಾರ್ಯವನ್ನು ನೀನು ಸ್ವೀಕರಿಸು. ಇನ್ನಕ ಅಂತ ಸಮೀಯುಲ್ ಅಲೀಂ, ಖಂಡಿತವಾಗಿಯೂ ನೀನು ಕೇಳುವವನು ಮತ್ತು ನೋಡುವವನಾಗಿರುವೆ. ಆತ್ಮೀಯ ಸಹೋದರರೇ, ಇದಾಗಿದೆ ಇಬ್ರಾಹಿಂ ನಬಿರವರು ಮಾಡಿರುವಂತಹ ಪ್ರಾರ್ಥನೆ. ಈ ಆಯತ್ತಿನ ವ್ಯಾಖ್ಯಾನದಲ್ಲಿ ವಹೈಬ್ ಇಬ್ನ್ ವರ್ದ್ ರಹಮತುಲ್ಲಾಹಿ ಅಲೈಹಿರವರು ಹೇಳುವಂತಹ ವಿಷಯವೇನೆಂದರೆ, ಈ ಆಯತ್ ಪಠಿಸಿದಾಗ ವಹೈಬ್ ಇಬ್ನ್ ವರ್ದ್ ರಹಮತುಲ್ಲಾಹಿ ಅಲೈಹಿರವರು ಈ ಪದಗಳನ್ನು ಹೇಳುತ್ತಿದ್ದರು. ಯಾ ಖಲೀಲ ರಹಮಾನಿ ತರ್ಫഉ ಕವಾಯಿಮ ಬೈತ್ ರಹಮಾನಿ ವ ಅಂತ ಮುಶ್ಫಿಕನ್ ಅಲ್ಲಾ ಯಖ್ಬಲ ಮಿನ್. ಅವರು ಹೇಳುವಂತಹ ವಿಷಯವೇನೆಂದರೆ, ಓ ಯಾ ಖಲೀಲ ರಹಮಾನ್, ಓ ರಹಮಾನನ ಆಪ್ತ ಮಿತ್ರನೇ, ತರ್ಫಉ ಕವಾಯಿಮ ಬೈತ್ ರಹಮಾನ್, ರಹಮಾನನ ಭವನದ ಕಟ್ಟಡವನ್ನು ನೀನು ನಿರ್ಮಿಸುತ್ತಿರುವೆ. ವಾಂತ ಮುಶ್ಫಿಕನ್, ನಿಮಗೆ ಭಯವಿದೆ, ಅಲ್ಲಾ ಯಖ್ಬಲ ಮಿನ್, ನಿಮ್ಮ ಈ ಪುಣ್ಯ ಕಾರ್ಯವು ಅಲ್ಲಾಹು ತಿರಸ್ಕರಿಸಬಹುದು ಎಂಬ ಭಯ ನಿಮಗೆ ಇದೆ ಎಂದು ಈ ರೀತಿಯಾಗಿ ವಹೈಬ್ ಇಬ್ನ್ ವರ್ದ್ ರಹಮತುಲ್ಲಾಹಿ ಅಲೈಹಿ ಈ ಆಯತಿನ ವ್ಯಾಖ್ಯಾನದಲ್ಲಿ ಹೇಳುತ್ತಿದ್ದರು. ಆತ್ಮೀಯ ಸಹೋದರರೇ, ಮರಿಯಂ ಎಂಬ ಓರ್ವ ಸಜ್ಜನ ಸ್ತ್ರೀ, ಇವರ ತಾಯಿ ಮರಿಯಂ ಅಲೈಹಿಸ್ಸಲಾಂ ರವರು ಅವರ ತಾಯಿಯ ಗರ್ಭದಲ್ಲಿರುವಾಗ ತಾಯಿ ಅಲ್ಲಾಹನೊಡನೆ ಮಾಡುವಂತಹ ಪ್ರಾರ್ಥನೆ ಪವಿತ್ರ ಕುರಾನಿನಲ್ಲಿ ಉಲ್ಲೇಖಿಸಲಾಗಿದೆ. ರಬ್ಬಿ ಇನ್ನಿ ನಜರ್ತು ಲಕ ಮಾ ಫೀ ಬತ್ನಿ ಮುಹರ್ರರ ಫತಕಬ್ಬಲ್ ಮಿನ್ನಿ ಇನ್ನಕ ಅಂತ ಸಮೀಯುಲ್ ಅಲೀಂ. ಓ ನನ್ನ ರಬ್ಬೆ, ಓ ಅಲ್ಲಾಹ್ವೇ, ಇನ್ನಿ ನಜರ್ತು ಲಕ ಮಾ ಫೀ ಬತ್ನಿ, ನನ್ನ ಹೊಟ್ಟೆಯಲ್ಲಿರುವಂತಹ, ನನ್ನ ಗರ್ಭದಲ್ಲಿರುವಂತಹ ಈ ಮಗುವನ್ನು ನಾನು ನಿನ್ನ ಹೆಸರಿನಲ್ಲಿ ನಿನಗಾಗಿ ನಾನು ಹರಕೆಯನ್ನು ಎತ್ತುತ್ತಿದ್ದೇನೆ, ನಿನಗಾಗಿ ತ್ಯಾಗ ಮಾಡುತ್ತಿದ್ದೇನೆ. ಫತಕಬ್ಬಲ್ ಮಿನ್ನಿ, ನನಗಾಗಿ ನನ್ನ ಈ ಕಾರ್ಯವನ್ನು ನೀನು ಸ್ವೀಕರಿಸು. ಇನ್ನಕ ಅಂತ ಸಮೀಯುಲ್ ಅಲೀಂ, ಖಂಡಿತವಾಗಿಯೂ ನೀನು ಅತ್ಯಧಿಕ ಕೇಳುವವನು ಮತ್ತು ಅರಿವನಾಗಿರುವೆ. ಹೀಗೆ ಪವಿತ್ರ ಕುರಾನಿನಲ್ಲಿ ಹಲವಾರು ಇಂತಹ ವಿಷಯಗಳು ಪ್ರಸ್ತಾಪಿಸಲಾಗಿದೆ. ಅಲ್ಲಾಹನ ಪ್ರವಾದಿಗಳು, ಸಂದೇಶವಾಹಕರು, ಸಜ್ಜನ ವ್ಯಕ್ತಿಗಳು ಅವರು ಸತ್ಕಾರ್ಯಗಳನ್ನು ಮಾಡಿದ ನಂತರ ಹಾಗೆಯೇ ಸುಮ್ಮನೆ ಆ ಸತ್ಕಾರ್ಯಗಳನ್ನು ಅದು ಸ್ವೀಕಾರವಾಗಿದೆಯೋ ಇಲ್ಲದೆಯೋ ಎಂದು ಹಾಗೆಯೇ ಬಿಡುತ್ತಿರಲಿಲ್ಲ. ಬದಲಾಗಿ ಆ ಪುಣ್ಯ ಕಾರ್ಯಗಳು ಅಲ್ಲಾಹ್ ಸ್ವೀಕರಿಸಬೇಕು ಎಂಬ ಕಾರಣಕ್ಕಾಗಿ ಆ ವಿಚಾರದಲ್ಲಿ ಅವರು ಚಿಂತಾಜನಕರಾಗುತ್ತಿದ್ದರು. ಆತ್ಮೀಯ ಸಹೋದರರೇ, ಅಲ್ಲಾಹನ ಪ್ರವಾದಿಯರವರು ಈದುಲ್ ಅದ್ಹಾ ಸಂದರ್ಭದಲ್ಲಿ, ಕುರ್ಬಾನಿಯ ಸಂದರ್ಭದಲ್ಲಿ, ಪ್ರಾಣಿಯನ್ನು ಬಲಿದಾನ ಮಾಡುವಂತಹ ಸಂದರ್ಭದಲ್ಲಿ ಒಂದು ಪ್ರಾರ್ಥನೆ ಓದುತ್ತಿದ್ದರು. ಅದು ನಮಗೆ ಮಾರ್ಗದರ್ಶನವಾಗಿದೆ. ಬಿಸ್ಮಿಲ್ಲಾಹಿ ಅಲ್ಲಾಹುಮ್ಮ ತಕಬ್ಬಲ್ ಮಿನ್ ಮುಹಮ್ಮದಿನ್ ವ ಆಲಿ ಮುಹಮ್ಮದಿನ್ ವ ಮಿನ್ ಉಮ್ಮತಿ ಮುಹಮ್ಮದಿನ್. ಓ ಅಲ್ಲಾಹ್ವೇ, ಈ ಪ್ರಾಣಿಯನ್ನು ನಾನು ಬಲಿ ನೀಡುತ್ತಿದ್ದೇನೆ, ಇದಕ್ಕೆ ನಾನು ಕುರ್ಬಾನಿ ಮಾಡುತ್ತಿದ್ದೇನೆ, ಇದನ್ನು ಮುಹಮ್ಮದ ನನ್ನ ವತಿಯಿಂದ, ವ ಆಲಿ ಮುಹಮ್ಮದಿನ್ ನನ್ನ ಕುಟುಂಬದವರ ವತಿಯಿಂದ, ವ ಮಿನ್ ಉಮ್ಮತಿ ಮುಹಮ್ಮದಿನ್ ಮತ್ತು ಮುಹಮ್ಮದರವರ ಸಂಪೂರ್ಣ ಉಮ್ಮತಿನಿಂದ ಈ ಕುರ್ಬಾನಿಯನ್ನು, ಈ ಬಲಿದಾನವನ್ನು ನೀನು ಸ್ವೀಕರಿಸು ಎಂದು ಪ್ರವಾದಿಯವರು ಹೇಳುತ್ತಿದ್ದರು. ಅಂದರೆ ನಾವು ಮಾಡುವಂತಹ ಪುಣ್ಯ ಕಾರ್ಯ ಅದು ಅಲ್ಲಾಹನ ಬಳಿ ಸ್ವೀಕಾರವಾಗಬೇಕು, ಇದು ಸತ್ಯವಿಶ್ವಾಸಗಳ ಚಿಂತೆ ಆಗಬೇಕೆಂಬುದು ಪ್ರವಾದಿಯವರು ನಮಗೆ ಕಲಿಸಿರುವಂತಹ ಈ ಪ್ರಾರ್ಥನೆಯ ಮೂಲಕ ಒಂದು ಮಾರ್ಗದರ್ಶನವಾಗಿದೆ. ಆತ್ಮೀಯ ಸಹೋದರರೇ, ಒಬ್ಬ ವ್ಯಕ್ತಿ ಅವನು ಪುಣ್ಯ ಕಾರ್ಯಗಳನ್ನು ಮಾಡಿ ಹಾಗೆಯೇ ಅವನ ಪರಿಸ್ಥಿತಿ ಹಾಗೆಯೇ ಇರುವುದಿಲ್ಲ. ಅಂದರೆ ಪುಣ್ಯ ಕಾರ್ಯಗಳನ್ನು ಮಾಡಿ ಅದು ಅಲ್ಲಾಹು ಖಂಡಿತವಾಗಿ ಸ್ವೀಕರಿಸಿದ್ದಾನೆ ಎಂದು ಅವನಿಗೆ ಅವನ ಮನಸ್ಸಿನಲ್ಲಿ ದೃಢವಾದಂತಹ ನಂಬಿಕೆ ಇರುವುದಿಲ್ಲ. ಬದಲಾಗಿ ಅವನಿಗೆ ಚಿಂತೆ ಇರುತ್ತದೆ. ಸತ್ಯವಿಶ್ವಾಸಗಳು ನೆಮ್ಮದಿಯಾಗಿ ಹಾಗೆಯೇ ಸುಮ್ಮನೆ ಕೂಡುವುದಿಲ್ಲ ಪುಣ್ಯ ಕಾರ್ಯಗಳನ್ನು ಮಾಡಿದ ನಂತರ. ಬದಲಾಗಿ ನಾವು ಮಾಡಿರುವಂತಹ ಪುಣ್ಯ ಕಾರ್ಯಗಳು ಅಲ್ಲಾಹು ಅದನ್ನು ಸ್ವೀಕರಿಸುತ್ತಾನೋ ಅಥವಾ ಸ್ವೀಕರಿಸುವುದಿಲ್ಲೋ ಎಂಬ ಚಿಂತೆ ಅವರಿಗೆ ಇರುತ್ತದೆ. ಇದು ಸತ್ಯವಿಶ್ವಾಸಗಳ ಲಕ್ಷಣವಾಗಿದೆ ಎಂದು ಪವಿತ್ರ ಕುರಾನ್ ನಮಗೆ ಕಲಿಸುತ್ತದೆ. ವಲ್ಲದೀನ ಯುತೂನ ಮಾ ಆತವ್ ವ ಕುಲೂಬುಹುಂ ವಜಿಲತುನ್ ಅನ್ನಹುಂ ಇಲಾ ರಬ್ಬಿಹಿಂ ರಾಜಿಊನ್. ಅಲ್ಲಾಹನ ಮಾರ್ಗದಲ್ಲಿ ಅಲ್ಲಾಹು ನೀಡಿರುವಂತಹ ಸಂಪತ್ತನ್ನು ಖರ್ಚು ಮಾಡಿದ ನಂತರ ವ ಕುಲೂಬುಹುಂ ವಜಿಲತುನ್, ಅವರ ಮನಸ್ಸಿನಲ್ಲಿ ಭಯವಿರುತ್ತದೆ, ಅವರ ಮನಸ್ಸುಗಳು, ಅವರ ಹೃದಯಗಳು ಕಂಪಿಸುತ್ತವೆ, ನಡುಗುತ್ತವೆ ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಅದೇನೆಂದರೆ ಅನ್ನಹುಂ ಇಲಾ ರಬ್ಬಿಹಿಂ ರಾಜಿಊನ್, ಅವರಿಗೆ ಅಲ್ಲಾಹನ ಬಳಿ ಮರಳಿ ಹೋಗಲಿಕ್ಕಿದೆ. ಅಲ್ಲಾಹನ ಬಳಿ ನಾವು ಹೋದಾಗ ನಮ್ಮ ಪುಣ್ಯ ಕಾರ್ಯಗಳು ಅಲ್ಲಾಹು ಸ್ವೀಕರಿಸುತ್ತಾನೋ ಅಥವಾ ಅದನ್ನು ತಿರಸ್ಕರಿಸುತ್ತಾನೋ ಎಂಬ ಭಯ ಸತ್ಯವಿಶ್ವಾಸಿಗಳಿಗೆ ಇರುತ್ತದೆ ಎಂದು ಈ ಆಯತ್ ನಮಗೆ ಕಲಿಸುತ್ತದೆ. ಈ ಆಯತಿನ ವ್ಯಾಖ್ಯಾನದಲ್ಲಿ
ಆಯಿಷಾ ರದಿಯಲ್ಲಾಹು ರವರ ಒಂದು ಹದೀಸನ್ನು ವರದಿ ಮಾಡಲಾಗಿದೆ. ಅದೇನೆಂದರೆ, ಪ್ರವಾದಿಯವರ ಬಳಿ ಆಯಿಷಾ ರದಿಯಲ್ಲಾಹು ಅನ್ಹಾರವರು ಕೇಳಿದರು, ಅಲ್ಲಾಹನ ಪ್ರವಾದಿಯವರೇ, ತಾವು ಪುಣ್ಯ ಕಾರ್ಯಗಳನ್ನು ಮಾಡಿ ಅಲ್ಲಾಹನ ಮಾರ್ಗದಲ್ಲಿ ಮಾರ್ಗದರ್ಶನ ಮಾಡಿದ ನಂತರ ಅವರಿಗೆ ಭಯವಿರುವುದು ಯಾವ ವ್ಯಕ್ತಿಗಳು? ಅಹುಂ ಅಲ್ಲದೀನ ಯಶ್ರಬೂನ್ ಅಲ್ ಕಮರ್, ಇವರು ಮದ್ಯಪಾನ ಸೇವಿಸುತ್ತಿದ್ದರು, ಇವರು ಡ್ರಿಂಕ್ಸ್ ಮಾಡುತ್ತಿದ್ದರು, ವಯಸ್ಸಿರಕೋನ್, ಇವರು ಕಳ್ಳತನ ಮಾಡುತ್ತಿದ್ದರು ಎಂದು ಅಲ್ಲಾಹನ ಪ್ರವಾದಿಯವರಿಗೆ ಕೇಳಿದಾಗ ಅಲ್ಲಾಹನ ನಬಿಯರು ಹೇಳಿದರು, ಯಾ ಬಿಂತ ಸಿದ್ದೀಕ್ ವಲಾಕಿನ್ನಹುಂ ಅಲ್ಲದೀನ ಯಸೂಮೂನ್ ವಯುಸಲ್ಲೂನ್ ವಯತಸದ್ದಕೂನ್ ವಹುಂ ಯಖಾಫೂನ ಅಲ್ಲಾ ಯುಕ್ಬಲ ಮಿನ್ಹು ಉಲೈಕ ಅಲ್ಲದೀನ ಯುಸಾರಿಊನ ಫಿಲ್ ಖೈರಾತ್. ಓ ಸಿದ್ದೀಕನ ಮಗಳೇ, ಈ ವ್ಯಕ್ತಿಗಳು ಯಾರೆಂದರೆ ಇವರು ಉಪವಾಸ ಆಚರಿಸುವಂತಹ ವ್ಯಕ್ತಿಗಳು, ನಮಾಜ್ ನಿರ್ವಹಿಸುವಂತಹ ವ್ಯಕ್ತಿಗಳು, ಮತ್ತು ಅದೇ ರೀತಿ ಅಲ್ಲಾಹನ ಮಾರ್ಗದಲ್ಲಿ ಅತಿ ಹೆಚ್ಚು ದಾನ ಧರ್ಮ ಮಾಡುವಂತಹ ವ್ಯಕ್ತಿಗಳು. ಆದರೂ ಕೂಡ ಇವರ ಮನಸ್ಸಿನಲ್ಲಿ ಭಯವಿರುತ್ತದೆ. ಅದೇನೆಂದರೆ, ಅಲ್ಲಾಹು ಇವರ ಪುಣ್ಯ ಕಾರ್ಯಗಳನ್ನು ಸ್ವೀಕರಿಸುತ್ತಾನೋ ಅಥವಾ ಅಲ್ಲಾಹು ಇವರ ಪುಣ್ಯ ಕಾರ್ಯಗಳನ್ನು ಕಿಯಾಮತ್ತಿನ ದಿನದಂದು ತಿರಸ್ಕರಿಸುತ್ತಾನೋ ಎಂಬ ಭಯ ಇವರಿಗಿರುತ್ತದೆ. ಉಲೈಕ ಯುಸಾರಿಊನ ಫಿಲ್ ಖೈರಾತ್, ಇವರೇ ಪುಣ್ಯ ಕಾರ್ಯಗಳಲ್ಲಿ ಮುಂದೆ ಬರುವಂತಹ ವ್ಯಕ್ತಿಗಳಾಗಿದ್ದಾರೆ ಎಂದು ಅಲ್ಲಾಹನ ಪ್ರವಾದಿಯವರು ಹೇಳಿದರು. ಆತ್ಮೀಯ ಸಹೋದರರೇ, ಸಲಫ್ ಸಾಲಿಹೀನರು, ಸಜ್ಜನ ಪೂರ್ವಜರು, ಅವರು ಇಬಾದತ್ಗಳನ್ನು ಮಾಡಿದ ನಂತರ ಅವರಿಗೆ ಚಿಂತೆ ಇರುತ್ತಿತ್ತು, ನಾವು ಮಾಡಿರುವಂತಹ ಪುಣ್ಯ ಕಾರ್ಯ, ನಾವು ಮಾಡಿರುವಂತಹ ಸತ್ಕಾರ್ಯ, ನಾವು ಮಾಡಿರುವಂತಹ ಇಬಾದತ್ ಆರಾಧನೆಗಳು, ಒಳಿತಿನ ಕಾರ್ಯಗಳು ಅಲ್ಲಾಹು ಇದನ್ನು ಸ್ವೀಕರಿಸುತ್ತಾನೋ ಅಥವಾ ಇದನ್ನು ತಿರಸ್ಕರಿಸುತ್ತಾನೋ ಎಂದು ಅವರಿಗೆ ಚಿಂತೆ ಇರುತ್ತಿತ್ತು. ಅಬ್ದುಲ್ ಅಜೀಜ್ ಇಬ್ನು ಉಬೈ ಅರ್ ರುವಾದ್ ರಹಮತುಲ್ಲಾಹಿ ಅಲೈಹಿ ಇವರು ಸಲಫ್ ಸಾಲಿಹೀನರ ಕುರಿತು ಹೇಳುವಂತಹ ವಿಷಯವೇನೆಂದರೆ, ಅದ್ರಕ್ತುಹುಂ ಯಜ್ತಹಿದೂನ ಫಿಲ್ ಅಮಲಿ ಸಾಲಿಹ್ ಫೈದಾ ಫಅಲು ವಕಾ ಅಲೈಹಿಮುಲ್ ಹಮ್ಮು ಅಲ್ಲಾ ಯುಕ್ಬಲ ಮಿನ್ಹುಂ ಅಮ್ಲಾ. ಹೇಳುವಂತಹ ವಿಷಯವೇನೆಂದರೆ, ಸಜ್ಜನ ವ್ಯಕ್ತಿಗಳು ಪುಣ್ಯ ಕಾರ್ಯಗಳಲ್ಲಿ ಅತಿ ಹೆಚ್ಚು ಪ್ರಯತ್ನ ಮಾಡುತ್ತಿದ್ದರು, ಶ್ರದ್ಧೆಯೊಂದಿಗೆ, ಆಸಕ್ತಿಯೊಂದಿಗೆ ತಮ್ಮ ಆಸೆ ಆಕಾಂಕ್ಷೆಗಳನ್ನು ತ್ಯಾಗ ಮಾಡಿ ಪುಣ್ಯ ಕಾರ್ಯಗಳನ್ನು, ಸತ್ಕಾರ್ಯಗಳನ್ನು ಮಾಡುತ್ತಿದ್ದರು. ಫೈದಾ ಫಅಲು, ಪುಣ್ಯ ಕಾರ್ಯಗಳನ್ನು ಮಾಡಿದ ನಂತರ ವಕಾ ಅಲೈಹಿಮುಲ್ ಹಮ್ಮು, ಅವರ ಮನಸ್ಸಿನಲ್ಲಿ ಒಂದು ರೀತಿಯಾದಂತಹ ಚಿಂತೆ ಬರುತ್ತಿತ್ತು. ಅದೇನೆಂದರೆ, ಅಲ್ಲಾಹು ನಾವು ಮಾಡಿರುವಂತಹ ಈ ಸತ್ಕಾರ್ಯಗಳು ಅಲ್ಲಾಹು ಸ್ವೀಕರಿಸುತ್ತಾನೋ ಅಥವಾ ತಿರಸ್ಕರಿಸುತ್ತಾನೋ ಎಂಬ ಭಯ ಅವರಿಗಿತ್ತಿತ್ತು ಎಂದು ಅಬ್ದುಲ್ ಅಜೀಜ್ ಇಬ್ನು ಅಬಿ ಅರ್ ರವಾದ್ ರಹಮತುಲ್ಲಾಹಿ ಅಲೈಹಿ ಹೇಳುತ್ತಾರೆ. ಆತ್ಮೀಯ ಸಹೋದರರೇ, ಅಬ್ದುಲ್ಲಾ ಇಬ್ನು ಉಮರ್ ರದಿಯಲ್ಲಾಹು ಅನ್ಹು ಪವಿತ್ರ ಕುರಾನಿನ ಒಂದು ಸೂಕ್ತಿಯನ್ನು ಪಠಿಸಿದಾಗ ಅವರಿಗೆ ಒಂದು ರೀತಿಯಾದಂತಹ ಚಿಂತೆ ಬರುತ್ತಿತ್ತು. ಅದೇನೆಂದರೆ, ವಬದಾಲಹುಂ ಮಿನಲ್ಲಾಹಿ ಮಾ ಲಂ ಯಕೂನು ಯಹ್ತಸಿಬುನ್, ಈ ವ್ಯಕ್ತಿಗಳು ಭಾವಿಸದೇ ಇರದಂತಹ ಕೆಲವೊಂದು ಅದರ ದುಷ್ಪರಿಣಾಮಗಳು ಕಿಯಾಮತ್ತಿನ ದಿನದಂದು ಅವರು ನೋಡುವರು ಎಂಬ ಈ ಆಯತ್. ಇದರ ಅರ್ಥದಲ್ಲಿ ಇದರ ತಾತ್ಪರ್ಯ ಅದೇನೆಂದರೆ, ಅಬ್ದುಲ್ಲಾ ಇಬ್ನು ಉಮರ್ ರದಿಯಲ್ಲಾಹು ಅನ್ಹು ಹೀಗೆ ಹೇಳುತ್ತಿದ್ದರು, ಯಾ ಲೈತ ಅನ್ನಲ್ಲಾಹ ತಕಬ್ಬಲ ಮಿನ್ನಿ ಮಿಸ್ಕಾಲ ذرة. ಆಗ ಅವರು ಹೀಗೆ ಹೇಳುತ್ತಿದ್ದರು, ಅಲ್ಲಾಹು ಒಂದು ಸಾಸಿವೆ ಕಾಲಿನಷ್ಟು ಮಾತ್ರ ನನ್ನ ಪುಣ್ಯವನ್ನು ಅಲ್ಲಾಹು ಸ್ವೀಕರಿಸಿದರೆ ಕಿಯಾಮತ್ತಿನ ದಿನದಂದು ಅದು ನನಗೆ ಸಾಕಾಗುತ್ತದೆ. ಹಲವಾರು ಪುಣ್ಯ ಕಾರ್ಯಗಳನ್ನು ಮಾಡಿದ ನಂತರ ಅಬ್ದುಲ್ಲಾ ಇಬ್ನು ಉಮರ್ ರದಿಯಲ್ಲಾಹು ಅನ್ಹು ಅವರಿಗೆ ಇರುವಂತಹ ಚಿಂತೆ ಅದೇನೆಂದರೆ, ಒಂದು ಸಾಸಿವೆ ಕಾಳಿನಷ್ಟು ಮಾತ್ರ ಅಲ್ಲಾಹು ನನ್ನ ಪುಣ್ಯ ಸ್ವೀಕರಿಸಿದರೆ ಅದು ಎಷ್ಟು ಉತ್ತಮವಾಗುತ್ತದೆ ನನಗಾಗಿ ಎಂದು ಹೀಗೆ ಹೇಳುತ್ತಿದ್ದರು. ತದನಂತರ ಪವಿತ್ರ ಕುರಾನ್ ಸೂಕ್ತಿ ಅವರು ಪಠಿಸುತ್ತಿದ್ದರು, ಇನ್ನಮಾ ಯತಕಬ್ಬಲಲ್ಲಾಹು ಮಿನಲ್ ಮುತ್ತಖೀನ್, ಭಯಭಕ್ತಿ ಪಾಲಿಸುವಂತಹ, ಸೂಕ್ಷ್ಮತೆ ಪಾಲಿಸುವಂತಹ ವ್ಯಕ್ತಿಗಳಿಂದ ಅಲ್ಲಾಹು ಪುಣ್ಯ ಕಾರ್ಯಗಳನ್ನು ಖಂಡಿತವಾಗಿಯೂ ಸ್ವೀಕರಿಸುತ್ತಾನೆ ಎಂಬ ಈ ಆಯತ್ ಅವರು ಓದುತ್ತಿದ್ದರು. ಆತ್ಮೀಯ ಸಹೋದರರೇ, ಫದಾಲ ಇಬ್ನು ಉಬೈದ್ ರಹಮತುಲ್ಲಾಹಿ ಅಲೈಹಿ ಅವರು ಹೇಳುತ್ತಿದ್ದರು, ಲೌ ಅನ್ನಿ ಅಅಲಮು ಅನ್ನ ಅಲ್ಲಾಹ ತಕಬ್ಬಲ ಮಿನ್ನಿ ಮಿಸ್ಕಾಲ ಹಬ್ಬತಿನ್ ಮಿನ್ ಖರ್ದಲಿನ್ ಅಹಬ್ಬು ಇಲಯ್ಯ ಮಿನ ದುನಿಯಾ ವಮಾ ಫೀಹಾ. ಫದಾಲ ರದಿಯಲ್ಲಾಹು ಅನ್ಹು ಅವರು ಹೇಳುವಂತಹ ವಿಷಯವೇನೆಂದರೆ, ನನಗೆ ಅಲ್ಲಾಹು ನನ್ನ ಪುಣ್ಯಗಳಲ್ಲಿ ಹಲವಾರು ಪುಣ್ಯಗಳು ನನ್ನ ಬಳಿ ಇದೆ, ಆದರೆ ಒಂದು ಸಾಸಿವೆ ಕಾಳಿನಷ್ಟು ಪುಣ್ಯ ಅಲ್ಲಾಹು ನನ್ನ ಪುಣ್ಯಗಳಲ್ಲಿ ಸ್ವೀಕರಿಸಿದ್ದಾನೆ ಎಂದು ನನಗೆ ತಿಳಿದರೆ ನನಗೆ ಅದು ಈ ಪ್ರಪಂಚ, ಈ ಜಗತ್ತು ಮತ್ತು ಈ ಜಗತ್ತಿನಲ್ಲಿರುವಂತಹ ಎಲ್ಲಾ ವಿಷಯಗಳಿಗಿಂತಲೂ ಅದು ಅತ್ಯುತ್ತಮವಾಗಿದೆ ನನ್ನ ಬಳಿ ಎಂದು ಫದಾಲ ಇಬ್ನು ಉಬೈದ್ ರಹಮತುಲ್ಲಾಹಿ ಅಲೈಹಿ ಅವರು ಹೇಳುತ್ತಿದ್ದರು. ಅಬ್ದುಲ್ಲಾ ಇಬ್ನು ಮಸೂದ್ ರದಿಯಲ್ಲಾಹು ಅನ್ಹು ಅವರ ಒಂದು ವಿಷಯವಿದೆ, ಅದೇನೆಂದರೆ, ಮನ್ ಹಾದಲ್ ಮಕ್ಬೂಲ್ ಮಿನ್ನಾ ಫನುಹನ್ನಿಹಿ, ನಮ್ಮ ಸಮಾಜದಲ್ಲಿ ಈ ವ್ಯಕ್ತಿಯ ಪುಣ್ಯಗಳನ್ನು ಅಲ್ಲಾಹು ಸ್ವೀಕರಿಸಿದ್ದಾನೆ ಎಂದು ನಮಗೆ ತಿಳಿದರೆ ನಾವೆಲ್ಲರೂ ಸೇರಿ ಆ ವ್ಯಕ್ತಿಯ ಬಳಿ ಹೋಗಿ ಆ ವ್ಯಕ್ತಿಗೆ ಶುಭ ಕೋರುವೆವು. ಅದೇ ರೀತಿ ಅವರು ಹೇಳುವಂತಹ ವಿಷಯವೇನೆಂದರೆ, ವಮಿನಲ್ ಮಹ್ರೂಮಿ ನುಹನ್ನಿಹಾ ವಮಿನಲ್ ಮಹ್ರೂಮಿ ಮಿನ್ನಾ ಫನುಅಜ್ಜಿಹಿ,
ನಮ್ಮ ಸಮಾಜದಲ್ಲಿ ಯಾವ ವ್ಯಕ್ತಿಯ ಪುಣ್ಯಗಳನ್ನು ಅಲ್ಲಾಹು ತಿರಸ್ಕರಿಸಿದ್ದಾನೆ, ನಿರಾಕರಿಸಿದ್ದಾನೆ ಅಂತ ನಮಗೆ ತಿಳಿದರೆ ಆ ವ್ಯಕ್ತಿಯ ಬಳಿಗೆ ಹೋಗಿ ನಾವು ಆ ವ್ಯಕ್ತಿಗೆ ನೆಮ್ಮದಿ ನೀಡುವೆವು, ಅಂದರೆ ಆ ವ್ಯಕ್ತಿಗೆ ಸಾಂತ್ವನ ನೀಡುವೆವು ಎಂದು ಅಬ್ದುಲ್ಲಾ ಇಬ್ನು ಮಸ್ಊದ್ ರದಿಯಲ್ಲಾಹು ಅವರು ಹೇಳುವರು. ಆತ್ಮೀಯ ಸಹೋದರರೇ, ನಾವು ಮಾಡಿರುವಂತಹ ಪುಣ್ಯ ಕಾರ್ಯಗಳು, ನಮ್ಮ ಎಲ್ಲಾ ಪುಣ್ಯ ಕಾರ್ಯಗಳು ಅಲ್ಲಾಹು ಸ್ವೀಕರಿಸುತ್ತಾನೆ ಎಂಬುದು ಯಾವುದೇ ಖಚಿತವಾದಂತಹ ವಿಷಯವಲ್ಲ. ಬದಲಾಗಿ ನಮ್ಮ ಪುಣ್ಯಗಳಲ್ಲಿ ಹಲವಾರು ರೀತಿಯಾದಂತಹ ಪುಣ್ಯಗಳು ಅಲ್ಲಾಹು ಅದನ್ನು ನಿರಾಕರಿಸಲಿಕ್ಕೂ ಸಾಧ್ಯ. ಅದಕ್ಕೆಂದರೆ ಪ್ರವಾದಿಯವರ ಒಂದು ಹದೀಸ್ ಇದೆ, ಕಿಯಾಮತ್ತಿನ ದಿನದಂದು ಅಲ್ಲಾಹು 3 ವ್ಯಕ್ತಿಗಳಿಗೆ ಮೊಟ್ಟ ಮೊದಲನೇದಾಗಿ ವಿಚಾರಣೆ ಮಾಡುವುದು. ಮೊಟ್ಟ ಮೊದಲನೇದಾಗಿ ಅವರ ಲೆಕ್ಕಾಚಾರವಾಗುವುದು. ಅವರಲ್ಲಿ ಒಬ್ಬ ವ್ಯಕ್ತಿ ವಿದ್ವಾಂಸ, 2ನೇ ವ್ಯಕ್ತಿ ಶ್ರೀಮಂತ ವ್ಯಕ್ತಿ, 3ನೇ ವ್ಯಕ್ತಿ ಅಲ್ಲಾಹನ ಮಾರ್ಗದಲ್ಲಿ ಶಹೀದ್ ಆಗಿರುವಂತಹ ಹುತಾತ್ಮನಾಗಿರುವಂತಹ ವ್ಯಕ್ತಿ. ಈ 3 ವ್ಯಕ್ತಿಗಳು ಹೇಳುವಂತಹ ವಿಷಯವೇನೆಂದರೆ, ಅಲ್ಲಾಹನ ಅನುಗ್ರಹಗಳನ್ನು, ನೇಮತ್ಗಳನ್ನು ಪಡೆದು ನಾವು ಅಲ್ಲಾಹನ ಪ್ರೀತಿಗಾಗಿ ಸತ್ಕಾರ್ಯಗಳನ್ನು, ಪುಣ್ಯ ಕಾರ್ಯಗಳನ್ನು ಮಾಡಿದ್ದೇವೆ ಎಂದು ಇವರು ಹೇಳುವರು. ಆದರೆ ಅಲ್ಲಾಹು ಇವರ ಮಾತುಗಳನ್ನು ನಿರಾಕರಿಸಿ ನೀವು ಹೇಳುತ್ತಿರುವುದು ಸುಳ್ಳು ಎಂದು ಹೇಳುವನು. ಅವರಿಗೆ ಅಲ್ಲಾಹು ಅವರು ಮಾಡಿರುವಂತಹ ಪುಣ್ಯ ಕಾರ್ಯಗಳು ಅದು ಜನರನ್ನು ತೋರಿಸಲಿಕ್ಕಾಗಿ, ತೋರಿಕೆಗಾಗಿ, ಸಮಾಜದಲ್ಲಿ ಪ್ರಸಿದ್ಧಿಯನ್ನು ಪಡೆಯಲಿಕ್ಕಾಗಿ ಮಾಡಿದ್ದಾರೆ ಎಂದು ಹೇಳಿ ಅಲ್ಲಾಹು ಅವರಿಗೆ ನರಕದಲ್ಲಿ ತಳ್ಳುವನು ಎಂದು ಅಲ್ಲಾಹನ ಪ್ರವಾದಿಯವರು ಹದೀಸಿನಲ್ಲಿ ಪ್ರಸ್ತಾಪಿಸಿದ್ದಾರೆ. ಆತ್ಮೀಯ ಸಹೋದರರೇ, ಹೀಗಾಗಿ ನಾವು ಮಾಡುವಂತಹ ಪುಣ್ಯ ಕಾರ್ಯಗಳು ಅದು ಅಲ್ಲಾಹು ಸ್ವೀಕರಿಸುತ್ತಾನೆ ಎಂಬ ಯಾವುದೇ ರೀತಿಯಾದಂತಹ ಗ್ಯಾರಂಟಿ ಇಲ್ಲ. ಬದಲಾಗಿ ನಾವು ಪುಣ್ಯ ಕಾರ್ಯಗಳನ್ನು ಮಾಡಿದ ನಂತರ ಆ ಪುಣ್ಯ ಕಾರ್ಯಗಳು ಅಲ್ಲಾಹನ ಬಳಿ ಯಾವ ರೀತಿ ಸ್ವೀಕಾರವಾಗುತ್ತದೆ ಎಂಬುದರ ಕುರಿತು ನಾವೆಲ್ಲರೂ ಚಿಂತೆ ವಹಿಸಬೇಕಾಗಿದೆ. ಕುಲ್ ಹಲ್ ನಬಿಯುಕುಂ ಬಿಲ್ ಅಕ್ಸರೀನ ಅಅಮಾಲ, ಪವಿತ್ರ ಕುರಾನ್ ಹೇಳುವುದೇನೆಂದರೆ, ಪ್ರವಾದಿಯವರು ಹೇಳಿರಿ, ಕಿಯಾಮತ್ತಿನ ದಿನದಂದು ತಮ್ಮ ಕರ್ಮಗಳ ಪೈಕಿ ಅತ್ಯಂತ ನಷ್ಟ ಹೊಂದುವಂತಹ ವ್ಯಕ್ತಿಗಳು ಯಾರೆಂದರೂ ನಾನು ನಿಮಗೆ ತಿಳಿಸಿಕೊಡಲೇ ಎಂದು ಹೇಳಿರಿ. ಅವರು ಯಾರೆಂದರೆ ಅಲ್ಲದೀನ ಉದಲ್ಲ ಸಅಯುಹುಂ ಫಿಲ್ ಹಯಾತಿ ದುನಿಯಾ, ಅವರ ಪ್ರಯತ್ನವು, ಅವರ ಶ್ರಮ ಅದು ಇಹಲೋಕದಲ್ಲಿ, ಈ ಪ್ರಪಂಚದಲ್ಲಿ ಅದು ವ್ಯರ್ಥವಾಗಿದೆ. ವಹುಂ ಯಹ್ಸಬೂನ ಅನ್ನಹುಂ ಯುಹ್ಸಿನೂನ ಸನ್ಆ, ಆದರೆ ಅವರ ಕಲ್ಪನೆ, ಅವರ ಭಾವನೆ ಏನೆಂದರೆ ನಾವು ಅತಿ ಉತ್ತಮ ಕಾರ್ಯಗಳನ್ನು ಮಾಡುತ್ತಿದ್ದೇವೆ ಎಂದು ಅವರು ಭಾವಿಸುತ್ತಿದ್ದಾರೆ. ಆದರೆ ಅವರ ಕರ್ಮಗಳು, ಅವರ ಪುಣ್ಯಗಳು ಅದು ನಷ್ಟವಾಗಿವೆ, ಅದು ವ್ಯರ್ಥವಾಗಿವೆ. ಅವರು ಯಾರೆಂದರೆ ಉಲಾಯಿಕ ಅಲ್ಲದೀನ ಕಫರು ಬಿ ಆಯಾತಿ ರಬ್ಬಿಹಿಂ ವ ಲಿಕಾಇ, ಅಲ್ಲಾಹು ಮತ್ತು ಅದೇ ರೀತಿಯ ಕಿಯಾಮತ್ತಿನ ದಿನದಂದು ನಾವು ಕಿಯಾಮತ್ತಿನ ದಿನದಂದು ಅಲ್ಲಾಹನಿಗೆ ಭೇಟಿಯಾಗಲಿಕ್ಕಿವೆ ಎಂದು ಕಿಯಾಮತ್ತಿನ ದಿನದಂದು ನಿರಾಕರಿಸುವರು. ಮತ್ತು ಅದೇ ರೀತಿ ಅಲ್ಲಾಹನ ಆಯತುಗಳನ್ನು, ಅಲ್ಲಾಹನ ಸೂಕ್ತಿಗಳನ್ನು ನಿರಾಕರಿಸಿ ಜೀವಿಸುವಂತಹ ವ್ಯಕ್ತಿಗಳು ಫಹಬಿತತ್ ಅಮಾಲುಹುಂ ಫಲಾ ನುಕೀಮು ಲಹುಂ ಯೌಮಲ್ ಕಿಯಾಮತಿ ವಜ್ನಾ, ಅವರ ಪುಣ್ಯ ಕಾರ್ಯಗಳು ಅದು ವ್ಯರ್ಥವಾಗಿವೆ, ಅದು ನಷ್ಟ ಹೊಂದಿ ಹೋಗಿವೆ. ಫಲಾ ನುಕೀಮು ಲಹುಂ ಯೌಮಲ್ ಕಿಯಾಮತಿ ವಜ್ನಾ, ಕಿಯಾಮತ್ತಿನ ದಿನದಂದು ಅವರ ಪುಣ್ಯ ಕಾರ್ಯಗಳಿಗೆ ಯಾವುದೇ ರೀತಿಯಾದಂತಹ ಬೆಲೆ, ಯಾವುದೇ ರೀತಿಯಾದಂತಹ ಗೌರವವಿರುವುದಿಲ್ಲ ಎಂದು ಪವಿತ್ರ ಕುರಾನ್ ತಿಳಿಸುತ್ತದೆ. ಆತ್ಮೀಯ ಸಹೋದರರೇ, ಹೀಗಾಗಿ ಪುಣ್ಯ ಕಾರ್ಯಗಳನ್ನು ಮಾಡಿದ ನಂತರ ಪುಣ್ಯ ಕಾರ್ಯಗಳು ಅಲ್ಲಾಹನ ಬಳಿ ಸ್ವೀಕಾರವಾಗಬೇಕೆಂಬುದು ನಮ್ಮ ಚಿಂತೆ ಆಗಬೇಕಾಗಿದೆ ಎಂದು ಈ ಆಯತಿನ ಅರ್ಥ ಮತ್ತು ತಾತ್ಪರ್ಯವಾಗಿದೆ. ಅಲ್ಲಾಹು ಪವಿತ್ರ ಕುರಾನಿನಲ್ಲಿ ಸತ್ಕಾರ್ಯಗಳು ಅಲ್ಲಾಹನ ಬಳಿ ಸ್ವೀಕಾರವಾಗಲಿಕ್ಕೆ ಅದಕ್ಕೆ ಕೆಲವೊಂದು ಷರತ್ತುಗಳಿವೆ ಎಂದು ಪವಿತ್ರ ಕುರಾನಿನಲ್ಲಿ ಉಲ್ಲೇಖಿಸಲಾಗಿದೆ. ನಾವು ಮಾಡುವಂತಹ ಪುಣ್ಯ ಕಾರ್ಯಗಳು, ಆ ಪುಣ್ಯ ಕಾರ್ಯಗಳು ಅಲ್ಲಾಹನ ಬಳಿ ಸ್ವೀಕಾರವಾಗಬೇಕೆಂದಾದರೆ 2 ರೀತಿಯಾದಂತಹ ಕಂಡೀಷನ್ಸ್ಗಳು, 2 ರೀತಿಯಾದಂತಹ ಷರತ್ತುಗಳು ಆ ಪುಣ್ಯ ಕಾರ್ಯಗಳಲ್ಲಿರಬೇಕು. ಮೊದಲನೇದಾಗಿ ನಿಷ್ಕಳಂಕತೆ ಎಂಬುದಾಗಿದೆ, ಇಖ್ಲಾಸ್ ಎಂಬುದಾಗಿದೆ. ಅಂದರೆ ಕೇವಲ ಅಲ್ಲಾಹನ ಪ್ರೀತಿಯನ್ನು ಪಡೆಯಲಿಕ್ಕಾಗಿ, ಅಲ್ಲಾಹನ ಸ್ವರ್ಗವನ್ನು ಪಡೆಯಲಿಕ್ಕಾಗಿ ಆ ಪುಣ್ಯ ಕಾರ್ಯಗಳನ್ನು ಮಾಡಬೇಕು. ಯಾವುದೇ ರೀತಿಯಾದ ತೋರಿಕೆಯಾಗಲಿ, ಇಹಲೋಕದ ಯಾವುದೇ ಪ್ರಯೋಜನ ಮತ್ತು ಯಾವುದೇ ಲಾಭ ಪಡೆಯಲಿಕ್ಕಾಗಿ ಆ ಪುಣ್ಯ ಕಾರ್ಯಗಳನ್ನು ಎಂದಿಗೂ ಮಾಡಬಾರದು. ಉಲಾಯಿಕ ಅಲ್ಲದೀನ ನತಕಬ್ಬಲು ಅನ್ಹುಂ ಅಹ್ಸನ ಮಾ ಅಮಿಲು ವನತಜಾವಜು ಅನ್ ಸಯ್ಯಿಆತಿಹಿಂ ಫಿ ಅಸ್ಹಾಬಿಲ್ ಜನ್ನಾ. ಅಲ್ಲಾಹು ಈ ವ್ಯಕ್ತಿಗಳ ಕುರಿತು ಹೇಳುವುದೇನೆಂದರೆ, ನಾವು ಈ ವ್ಯಕ್ತಿಗಳಿಂದ ಪುಣ್ಯ ಕಾರ್ಯಗಳನ್ನು ಸ್ವೀಕರಿಸುತ್ತೇವೆ. ಅವರು ಯಾರೆಂದರೆ ಅನ್ಹುಂ ಅಹ್ಸನ ಮಾ ಅಮಿಲು, ಅತಿ ಉತ್ತಮವಾದಂತಹ ಪುಣ್ಯ ಕಾರ್ಯಗಳನ್ನು ಮಾಡುವಂತಹ ವ್ಯಕ್ತಿಗಳು. ಅತಿ ಉತ್ತಮವಾದಂತಹ ಪುಣ್ಯ ಕಾರ್ಯ ಯಾವುದೆಂದರೆ, ಯಾವ ಪುಣ್ಯ ಕಾರ್ಯದಲ್ಲಿ ಅಲ್ಲಾಹನ ಪ್ರೀತಿ ಇದೆಯೋ, ಅಲ್ಲಾಹನ ಸಂಪ್ರೀತಿಯನ್ನು ಪಡೆಯಲಿಕ್ಕಾಗಿ ಇಖ್ಲಾಸನೊಂದಿಗೆ, ನಿಷ್ಕಳಂಕತೆಯೊಂದಿಗೆ, ಅಲ್ಲಾಹನನ್ನು ಮಾತ್ರ ತೋರಿಸಲಿಕ್ಕಾಗಿ, ಅಲ್ಲಾಹನ ಸಂಪ್ರೀತಿಯನ್ನು ಪಡೆಯಲಿಕ್ಕಾಗಿ ಮಾಡಲಾಗುವಂತಹ ಪುಣ್ಯ ಕಾರ್ಯಗಳು, ಅಂತಹ ಪುಣ್ಯ ಕಾರ್ಯಗಳನ್ನು ಮಾತ್ರ ಅಲ್ಲಾಹು ಸ್ವೀಕರಿಸುತ್ತಾನೆಂದು ಈ ಆಯತ್ ನಮಗೆ ತಿಳಿಸುತ್ತದೆ. ಎರಡನೇದಾಗಿ, ಆ ಪುಣ್ಯ ಕಾರ್ಯಗಳು ಅಲ್ಲಾಹನ ಬಳಿ ಸ್ವೀಕಾರವಾಗಬೇಕೆಂದಾದರೆ ಪ್ರವಾದಿಯವರ ಸುನ್ನತಿನ ಪ್ರಕಾರವಾಗಿರಬೇಕು.
ಅಲ್ಲಾಹನ ಪ್ರವಾದಿ ನಮಗೆ ತಿಳಿಸಿರುವಂತಹ ಸುನ್ನತಿನ ಪ್ರಕಾರ ಆ ಪುಣ್ಯಕಾರಗಳಿದ್ದರೆ ಮಾತ್ರ ಆ ಪುಣ್ಯಕಾರಗಳನ್ನು ಅಲ್ಲಾಹ್ ಸ್ವೀಕರಿಸುತ್ತಾನೆಂದು ಅಲ್ಲಾಹನ ನಬಿಯರು ಹದೀಸಿನಲ್ಲಿ ಪ್ರಸ್ತಾವಿಸಿದ್ದಾರೆ. ಒಂದು ಹದೀಸಿನಲ್ಲಿ ಅಲ್ಲಾಹನ ನಬಿಯರು ಹೇಳಿದರು, ಇನ್ನ ರಜುಲ ಯುಸಲ್ಲಿ ಸಿತ್ತೀನ ಸನ ಮಾ ತುಕಬ್ಬಿಲ ಸಲಾತುಹು ವಲಅಲ್ಲಹು ಯತಿಮ್ಮ ರುಕೂಅ ವಲಾ ಯತಿಮ್ಮ ಸುಜೂದ ವಯತಿಮ್ಮ ಸುಜೂದ ವಲಾ ಯತಿಮ್ಮ ರುಕೂಅ. ಪ್ರವಾದಿಯವರು ಹೇಳಿದರು, ಒಬ್ಬ ವ್ಯಕ್ತಿ 60 ವರ್ಷಗಳ ಕಾಲ ನಮಾಜ್ ನಿರ್ವಹಿಸುತ್ತಾನೆ, ಆದರೆ 60 ವರ್ಷ ನಮಾಜ್ ಮಾಡಿರುವಂತಹ ಒಂದು ನಮಾಜನ್ನು ಕೂಡ ಅಲ್ಲಾಹು ಆ ವ್ಯಕ್ತಿಯಿಂದ ಸ್ವೀಕರಿಸುವುದಿಲ್ಲ. ಅದೇಕೆಂದರೆ ಪ್ರವಾದಿಯವರು ಹೇಳಿದರು, ಆ ವ್ಯಕ್ತಿ ರುಕು ಸರಿಯಾಗಿ ಮಾಡಿದರೆ ಸುಜೂದನ್ನು ಸರಿಯಾಗಿ ಮಾಡುವುದಿಲ್ಲ. ಅಂದರೆ ಪ್ರವಾದಿಯವರ ಸುನ್ನತಿನ ಪ್ರಕಾರ ಆ ಪುಣ್ಯ ಕಾರ್ಯ ಮಾಡುವುದಿಲ್ಲ. ರುಕು ಸರಿಯಾಗಿ ಮಾಡಿದರೆ ಸುಜೂದ್ ಆ ವ್ಯಕ್ತಿ ಸರಿಯಾಗಿ ಮಾಡುವುದಿಲ್ಲ. ಹೀಗೆ 60 ವರ್ಷಗಳ ಕಾಲ ನಮಾಜ್ ನಿರ್ವಹಿಸಿದರೂ ಕೂಡ ಒಂದು ನಮಾಜ್ ಕೂಡ ಆ ವ್ಯಕ್ತಿಯ ಬಳಿ ಆ ವ್ಯಕ್ತಿಯಿಂದ ಅಲ್ಲಾಹು ಸ್ವೀಕರಿಸುವುದಿಲ್ಲ ಎಂದು ಅಲ್ಲಾಹನ ಪ್ರವಾದಿಯವರು ಹೇಳಿದರು. ಹೀಗಾಗಿ ಇದರ ಅರ್ಥವೇನೆಂದರೆ, ಒಬ್ಬ ವ್ಯಕ್ತಿ ಒಂದು ಪುಣ್ಯ ಕಾರ್ಯವನ್ನು ಮಾಡುವಾಗ ಈ ನಾನು ಮಾಡುವಂತಹ ಪುಣ್ಯ ಕಾರ್ಯ ಪ್ರವಾದಿರವರ ಸುನ್ನತಿನ ಪ್ರಕಾರವಿದೆಯೋ ಅಥವಾ ಪ್ರವಾದಿರವರು ನನಗೆ ಮಾರ್ಗದರ್ಶನ ಮಾಡಿರುವಂತಹ ರೀತಿಯಲ್ಲಿ ಇದೆಯೋ ಇಲ್ಲವೋ ಎಂಬುದನ್ನು ಅದನ್ನು ಖಚಿತಪಡಿಸಿಕೊಳ್ಳಬೇಕಾಗಿದೆ. ಅದರ ಕುರಿತು ಸರಿಯಾದಂತಹ ಜ್ಞಾನ ಪಡೆಯಬೇಕಾಗಿದೆ. ಪ್ರವಾದಿರವರು ಯಾವ ರೀತಿ ಈ ಪುಣ್ಯ ಕಾರ್ಯಗಳನ್ನು ಮಾಡುತ್ತಿದ್ದರು, ಪ್ರವಾದಿರವರ ನಮಾಜ್ ಯಾವ ರೀತಿ ಇರುತ್ತಿತ್ತು ಎಂಬುದನ್ನು ಆ ವ್ಯಕ್ತಿ ಅವಲೋಕಿಸಿಕೊಳ್ಳಬೇಕಾಗಿದೆ ಎಂಬುದು ಈ ಹದೀಸಿನ ಮೂಲಕ ನಾವು ತಿಳಿಯಬೇಕಾಗಿದೆ. ಆತ್ಮೀಯ ಸಹೋದರರೇ, ಒಬ್ಬ ವ್ಯಕ್ತಿ ಅವನ ಪುಣ್ಯ ಕಾರ್ಯ ಅಲ್ಲಾಹು ಸ್ವೀಕರಿಸಿದ್ದಾನೆ ಎಂಬುದರ ಕುರಿತು ಕೆಲವೊಂದು ಅದರ ಲಕ್ಷಣಗಳು ಸಹ ಇವೆ ಎಂದು ನಮಗೆ ಹದೀಸಿನಲ್ಲಿ ತಿಳಿಸಲಾಗಿದೆ. ಅದೇನೆಂದರೆ, ಒಬ್ಬ ವ್ಯಕ್ತಿ ಅವನ ಪುಣ್ಯ ಕಾರ್ಯ ಅಲ್ಲಾಹು ಸ್ವೀಕರಿಸಿದ್ದಾನೆ ಎಂದಾದರೆ ಅವನು ಆ ಪುಣ್ಯ ಕಾರ್ಯ ಮಾಡಿದ ನಂತರ ಮತ್ತೆ ಇನ್ನೊಂದು ಪುಣ್ಯ ಕಾರ್ಯ ಮಾಡುವಂತ ತೌಫೀಕ್ ಆ ವ್ಯಕ್ತಿಗೆ ಲಭಿಸಬೇಕು. ಇನ್ನ ಮಿನ್ ಅಲಾಮಾತಿಲ್ ಕುಬೂಲಿ ಅಲ್ ಹಸನತಿ ಅಲ್ ಹಸನತು ಬಅದಹ. ಒಬ್ಬ ವ್ಯಕ್ತಿಯ ಪುಣ್ಯ ಅಲ್ಲಾಹನು ಸ್ವೀಕರಿಸಿದ್ದಾನೆ ಎಂದಾದರೆ ಅವನಿಗೆ ಮತ್ತೆ ಪುಣ್ಯ ಕಾರ್ಯ ಮಾಡುವಂತಹ ತೌಫೀಕ್ ಅವನಿಗೆ ಸಿಗಬೇಕು. ವರದ್ದಿಲ್ ಅಮಲಿ ವಇನ್ನ ಮಿನ್ ಅಲಾಮಾತಿ ರದ್ದಿಲ್ ಅಮಲಿ ಅಲ್ ಔದತು ಇಲಲ್ ಮಆಸಿ ಬಾದ ರಮದಾನ್. ಒಬ್ಬ ವ್ಯಕ್ತಿ ಕೇವಲ ರಮಜಾನಿನಲ್ಲಿ ಮಾತ್ರ ಪುಣ್ಯ ಕಾರ್ಯ ಮಾಡುತ್ತಾನೆ. ರಮಜಾನ್ ಮುಗಿದ ನಂತರ ನಮಾಜ್ ನಿರ್ವಹಿಸುವುದನ್ನಾಗಲಿ ಅಥವಾ ಬೇರೆ ಪುಣ್ಯ ಕಾರ್ಯಗಳನ್ನು ಮಾಡುವುದಾಗಲಿ, ಪವಿತ್ರ ಕುರಾನಿನ ಪಾರಾಯಣ, ಸಮಾಜದ ನಿರ್ಗತಿಗರಿಗೆ ಬಡವರಿಗೆ ದಾನ ಧರ್ಮ ಮಾಡುವುದನ್ನು ಸಂಪೂರ್ಣವಾಗಿ ಬಿಟ್ಟು ಬಿಟ್ಟರೆ ಅಂತಹ ವ್ಯಕ್ತಿಯ ರಮಜಾನಿನ ಪುಣ್ಯಗಳನ್ನು ಸಹ ಅಲ್ಲಾಹು ಸ್ವೀಕರಿಸುವುದಿಲ್ಲ ಎಂಬುದು ಈ ವಿಷಯದಲ್ಲಿ ನಮಗೆ ತಿಳಿಸಲಾಗಿರುವಂತಹ ಒಂದು ಮುಖ್ಯವಾದಂತಹ ಎಚ್ಚರಿಕೆಯಾಗಿದೆ. ಹೀಗಾಗಿ ಒಬ್ಬ ವ್ಯಕ್ತಿ ಅವನ ಪುಣ್ಯ ಕಾರ್ಯಗಳು ಸ್ವೀಕಾರವಾಗಬೇಕೆಂದಾದರೆ ಕೇವಲ ರಮಜಾನಿನಲ್ಲಿ ಮಾತ್ರ ಅವನು ನಮಾಜ್ ನಿರ್ವಹಿಸುವುದನ್ನು ಮಾಡಬಾರದು, ರಮಜಾನ್ ತಿಂಗಳಲ್ಲಿ ಮಾತ್ರ ಪುಣ್ಯ ಕಾರ್ಯಗಳನ್ನು ಮಾಡಬಾರದು. ಬದಲಾಗಿ ರಮಜಾನಿನ ನಂತರವೂ ಕೂಡ ಅವನು ಪುಣ್ಯ ಕಾರ್ಯಗಳನ್ನು ನಿರಂತರವಾಗಿ ಮಾಡಬೇಕು ಎಂಬುದು ನಮಗೆ ಇಲ್ಲಿ ತಿಳಿಸಲಾಗಿರುವಂತಹ ವಿಷಯವಾಗಿದೆ. ಹೀಗಾಗಿ ಪವಿತ್ರ ಕುರಾನ್ ಸತ್ಯವಿಶ್ವಾಸಗಳ ಒಂದು ಲಕ್ಷಣ ತಿಳಿಸುತ್ತದೆ. ಅದೇನೆಂದರೆ ಅಲ್ಲದೀನ ಹುಮ್ ಅಲಾ ಸಲಾತಿಹಿಮ್ ದಾಯಿಮೂನ್. ಸತ್ಯವಿಶ್ವಾಸಿಗಳು ಅವರ ನಿರಂತರವಾಗಿ ನಮಾಜನ್ನು ನಿರ್ವಹಿಸುತ್ತಾರೆ. ತಮ್ಮ ಮನಸ್ಸಿನಲ್ಲಿ ಆಸೆ ಬಂದಾಗ ಅಥವಾ ತಮಗೆ ಬಿಡುವು ಸಿಕ್ಕಾಗ, ತಮಗೆ ಸಮಯ ಸಿಕ್ಕಾಗ ನಮಾಜ್ ನಿರ್ವಹಿಸುವುದು ಇದು ಸತ್ಯವಿಶ್ವಾಸಗಳ ಲಕ್ಷಣವಲ್ಲ. ಬದಲಾಗಿ ನಮಾಜನ್ನು ನಿರಂತರವಾಗಿ ಅದರ ಸಮಯಕ್ಕೆ ತಕ್ಕಂತೆ ನಿರ್ವಹಿಸುವವರು ಅವರು ಸತ್ಯವಿಶ್ವಾಸಿಗಳಾಗಿದ್ದಾರೆ ಎಂದು ಪವಿತ್ರ ಕುರಾನ್ ತಿಳಿಸುತ್ತದೆ. ಪ್ರವಾದಿಯವರು ಹೇಳಿದರು, ಯಾ ಅಬ್ದುಲ್ಲಾಹಿ ಲಾ ತಕುನ್ ಮಿಸ್ಲ ಫುಲಾನಿನ್ ಕಾನ ಯಕೂಮು ಲೈಲು ಫತರಕ. ಓ ಅಬ್ದುಲ್ಲಾ ಇಬ್ನು ಉಮರ್, ನೀನು ಆ ವ್ಯಕ್ತಿಯಂತೆ ಆಗಬೇಡ. ಒಬ್ಬ ವ್ಯಕ್ತಿ ಅವನು ತಹಜ್ಜುದಿನ ನಮಾಜ್ ಕೆಲವೊಂದು ದಿನಗಳವರೆಗೆ ಮಾಡುತ್ತಿದ್ದ, ಆದರೆ ಅವನು ಆ ಸಮಯ ಹೋದಾಗ ರಮಜಾನ್ ಮುಗಿದ ನಂತರ ತಹಜ್ಜುದಿನ ನಮಾಜ್ ಮಾಡುವುದನ್ನು ಆ ವ್ಯಕ್ತಿ ಬಿಟ್ಟು ಬಿಟ್ಟ ಎಂದು ಪ್ರವಾದಿಯವರು ಹೇಳಿದರು. ಅಂದರೆ ಆ ವ್ಯಕ್ತಿಯನ್ನು ಪ್ರವಾದಿಯವರು ಈ ಹದೀಸಿನಲ್ಲಿ ಖಂಡಿಸಿದ್ದಾರೆ. ಅದೇನೆಂದರೆ ಆ ವ್ಯಕ್ತಿಯಂತೆ ನೀವು ಆಗಬಾರದು. ಅಂದರೆ ಕೆಲವೊಂದು ದಿನಗಳು ಪುಣ್ಯ ಕಾರ್ಯಗಳನ್ನು ಮಾಡಿ ಮತ್ತು ಶಾಶ್ವತವಾಗಿ ತಮ್ಮ ಜೀವನದಲ್ಲಿ ಪುಣ್ಯ ಕಾರ್ಯಗಳನ್ನು ಬಿಟ್ಟು ಬಿಡುವುದನ್ನು ಆ ವ್ಯಕ್ತಿಯ ಕೆಟ್ಟ ಲಕ್ಷಣಗಳಾಗಿವೆ. ಈ ರೀತಿಯಾಗಿ ಆ ವ್ಯಕ್ತಿಯಂತೆ ನೀವು ಆಗಬಾರದು ಎಂದು ಪ್ರವಾದಿಯವರು ಎಚ್ಚರಿಕೆ ನೀಡಿದರು. ಸುಫಿಯಾನ್ ಇಬ್ನ್ ಅಬ್ದುಲ್ಲಾ ಸಖಫಿ ರಹಮತುಲ್ಲಾ ಅಲೈ ಓರ್ವ ಸಹಾಬಿ ಪ್ರವಾದಿಯವರಿಗೆ ಒಂದು ಪ್ರಶ್ನೆಯನ್ನು ಮಾಡುತ್ತಾರೆ, ಅಲ್ಲಾಹನ ನಬಿಯರೇ, ಇಸ್ಲಾಮಿನಲ್ಲಿ ನನಗೆ ಅತ್ಯುತ್ತಮವಾದಂತಹ ಒಂದು ಮಾತನ್ನು ತಿಳಿಸಿಕೊಡಿ ಎಂದು ಹೇಳಿದಾಗ ಅಲ್ಲಾಹನ ಪ್ರವಾದಿಯವರು ಹೇಳಿದರು, ಕುಲ್ ಆಮಂತು ಬಿಲ್ಲಾಹಿ ಸುಮ್ಮ ಇಸ್ತಖಿಮ್. ನಾನು ಸತ್ಯವಿಶ್ವಾಸ ಸ್ವೀಕರಿಸಿದೆ, ನಾನು ಮುಸ್ಲಿಂ ಆದೆ, ನಾನು ಒಬ್ಬ ಮೋಮಿನ್ ಆಗಿರುವಂತ ವ್ಯಕ್ತಿಯಾಗಿದ್ದೇನೆ ಎಂದು ನೀವು ಹೇಳಬೇಕು. ಸತ್ಯವಿಶ್ವಾಸವನ್ನು ಸ್ವೀಕರಿಸಿದ ನಂತರ ಆ ಸತ್ಯವಿಶ್ವಾಸದ ಮಾರ್ಗದಲ್ಲಿ ನೀವು ಸ್ಥಿರವಾಗಿ ನಿಂತುಕೊಳ್ಳಬೇಕು ಎಂದು ಅಲ್ಲಾಹನ ಪ್ರವಾದಿಯರವರು ಆ ಸ್ವಹಾಬಿಯರವರಿಗೆ ಉಪದೇಶ ನೀಡಿದರು. ಹೀಗಾಗಿ
ಈ ಹದೀಸ್ಗಳ ಮೂಲಕ ನಾವು ಕಲಿಯಬೇಕಾದಂತಹ ಒಂದು ವಿಷಯವೇನೆಂದರೆ, ಅಲ್ಲಾಹನ ಪ್ರವಾದಿಯವರು ನಮಗೆ ನಿರಂತರವಾಗಿ ಪುಣ್ಯ ಕಾರ್ಯಗಳನ್ನು ಮಾಡುವಂತಹ ವ್ಯಕ್ತಿಗಳಿಂದ ಮಾತ್ರ ಅಲ್ಲಾಹು ಪುಣ್ಯ ಕಾರ್ಯಗಳನ್ನು ಸ್ವೀಕರಿಸುತ್ತಾನೆ ಎಂಬ ಮಾರ್ಗದರ್ಶನ ನೀಡಿದ್ದಾರೆ. ಹಸನ್ ಬಸೀರಿ ರಹಮತುಲ್ಲಾಹಿ ಅಲೈಹಿರವರು ಹೇಳುವಂತಹ ವಿಷಯವೇನೆಂದರೆ, ಲಾ ಯಕೂನು ಲೀ ಅಮಲಿಲ್ ಮುಅ್ಮಿನಿ ಅಜಲುನ್ ದೂನಲ್ ಮೌತಿ. ಸತ್ಯವಿಶ್ವಾಸಿ ಅವನಿಗೆ ಪುಣ್ಯ ಕಾರ್ಯಗಳನ್ನು ಮಾಡಲಿಕ್ಕೆ ಯಾವುದೇ ಒಂದು ನಿಗದಿತವಾದಂತಹ ಸಮಯವಲ್ಲ, ಬದಲಾಗಿ ಪುಣ್ಯ ಕಾರ್ಯಗಳನ್ನು ಮಾಡುವಂತ ಅದರ ಅಂತಿಮ ಸಮಯ ಸತ್ಯವಿಶ್ವಾಸಿಯ ಮರಣವಾಗಿದೆ ಎಂದು ಹೇಳಿದರು. ಅದೇನೆಂದರೆ, ಸತ್ಯವಿಶ್ವಾಸಿ ಅವನಿಗೆ ಮರಣ ಬರುವವರೆಗೆ ಅವನು ಪುಣ್ಯ ಕಾರ್ಯಗಳನ್ನು ಮಾಡುತ್ತಿರುತ್ತಾನೆ. ರಬ್ಬನಾ ಲಾ ತುಝಿಗ್ ಕುಲೂಬನಾ ಬಅದ ಇದ್ ಹದೈತನಾ ಎಂಬ ಪ್ರಾರ್ಥನೆ ನಮಗೆ ಕಲಿಸಲಾಗಿದೆ. ಅದೇನೆಂದರೆ, ಓ ಅಲ್ಲಾಹ್ವೇ, ನೀನು ನಮಗೆ ನೇರ ಮಾರ್ಗದರ್ಶನ ಮಾಡಿದ ನಂತರ ನಮ್ಮ ಮನಸ್ಸುಗಳನ್ನು, ನಮ್ಮ ಹೃದಯಗಳನ್ನು ವಕ್ರ ಮಾಡಬೇಡ, ಅಂದರೆ ಹಿದಾಯತ್ತಿನ ಮಾರ್ಗದಿಂದ ನಮಗೆ ದೂರ ಸರಿಸಬೇಡ ಎಂಬ ಪ್ರಾರ್ಥನೆಯಾಗಿದೆ. ನಾವು ಪುಣ್ಯ ಕಾರ್ಯಗಳನ್ನು ಕೆಲವೊಂದು ದಿನಗಳನ್ನು ಮಾಡಿ ಸಂಪೂರ್ಣ ಜೀವನದಲ್ಲಿ ನಾವು ಪುಣ್ಯ ಕಾರ್ಯಗಳನ್ನು ಬಿಟ್ಟು ಬಿಟ್ಟರೆ ಇಂತಹ ವ್ಯಕ್ತಿಗಳು ಅವರ ಸತ್ಯವಿಶ್ವಾಸಗಳಾಗಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಹೀಗಾಗಿ ಪವಿತ್ರ ಕುರಾನಿನ ಈ ಪ್ರಾರ್ಥನೆ ನಾವೆಲ್ಲರೂ ನಮ್ಮ ಪ್ರಾರ್ಥನೆಗಳಲ್ಲಿ ಅದನ್ನು ಸೇರಿಸಬೇಕಾಗಿದೆ. ರಬ್ಬನಾ ಲಾ ತುಝಿಗ್ ಕುಲೂಬನಾ ಬಅದ ಇದ್ ಹದೈತನಾ ವಹಬ್ ಲನಾ ಮಿನ್ ಲದುನ್ಕ ರಹ್ಮಾ ಇನ್ನಕ ಅಂತಲ್ ವಹಾಬ್. ಅಲ್ಲಾಹನ ನಬಿಯರು ಅತ್ಯುತ್ತಮವಾದಂತಹ ಒಂದು ಪ್ರಾರ್ಥನೆ ಕಲಿಸಿದ್ದಾರೆ. ಯಾ ಮುಕಲ್ಲಿಬಲ್ ಕುಲೂಬ್ ಸಬ್ಬಿತ್ ಕಲ್ಬಿ ಅಲಾ ದೀನಿ. ಓ ಹೃದಯಗಳನ್ನು ಬದಲಾಯಿಸುವವನೇ, ಹೃದಯಗಳನ್ನು ಪರಿವರ್ತಿಸುವವನೇ, ನಮ್ಮ ಮನಸ್ಸುಗಳ ಚಿಂತನೆ, ನಮ್ಮ ಭಾವನೆ, ನಮ್ಮ ಕಲ್ಪನೆಗಳು ಅದು ಬದಲಾಗುತ್ತವೆ. ಅದಕ್ಕೆಂದರೆ ಅಲ್ಲಾಹನ ಪ್ರವಾದಿಗಳು ಹೇಳಿದರು, ಅಲ್ಲಾಹು ನಮ್ಮ ಮನಸ್ಸುಗಳನ್ನು ಬದಲಾಯಿಸುತ್ತಾನೆ. ಅಲ್ಲಾಹು ಎರಡು ಬೆರಳುಗಳ ಮಧ್ಯೆ ಮನುಷ್ಯರ ಮನಸ್ಸುಗಳು ಮತ್ತು ಹೃದಯಗಳಿವೆ. ಅಲ್ಲಾಹು ಯಾವ ರೀತಿ ಬೇಕಾದರೂ ಅದನ್ನು ಬದಲಾಯಿಸುತ್ತಾನೆ, ಪರಿವರ್ತಿಸುತ್ತಾನೆ. ಹೀಗಾಗಿ ಅಲ್ಲಾಹನೊಡನೆ ನೀವು ಪ್ರಾರ್ಥನೆ ಮಾಡಬೇಕು. ಸಬ್ಬಿತ್ ಕಲ್ಬಿ ಅಲಾ ದೀನಿ. ಓ ಅಲ್ಲಾಹ್ವೇ, ನನ್ನ ಮನಸ್ಸನ್ನು, ನನ್ನ ಹೃದಯವನ್ನು ನಿನ್ನ ಧರ್ಮದ ಮೇಲೆ, ನಿನ್ನ ದೀನಿನ ಮೇಲೆ ಸ್ಥಿರವಾಗಿ ನೀನು ನಿಲ್ಲಿಸು ಎಂಬ ಪ್ರಾರ್ಥನೆ ನೀವೆಲ್ಲರೂ ಮಾಡಬೇಕೆಂದು ಅಲ್ಲಾಹನ ಪ್ರವಾದಿ ನಮಗೆ ಹದೀಸಿನಲ್ಲಿ ಕಲಿಸಿದರು. ಆತ್ಮೀಯ ಸಹೋದರರೇ, ಕೇವಲ ರಮದಾನಿನಲ್ಲಿ ಮಾತ್ರ ಪುಣ್ಯ ಕಾರ್ಯಗಳನ್ನು ಮಾಡಿ ನಿರಂತರವಾಗಿ ಶಾಶ್ವತವಾಗಿ ಅಲ್ಲಾಹನನ್ನು ಮರೆತು ಬಿಡುವಂತಹ ವ್ಯಕ್ತಿ ಸತ್ಯವಿಶ್ವಾಸಿ ಆಗಲಿಕ್ಕೆ ಸಾಧ್ಯವಿಲ್ಲ. ಯಾ ಅಯ್ಯುಹಲ್ಲದೀನ ಆಮನು ಲಾ ತಕೂನು ಕಲ್ಲದೀನ ನಸುಲ್ಲಾಹ ಫಅನ್ಸಾಹುಂ ಅನ್ಫುಸಹುಂ. ಸತ್ಯವಿಶ್ವಾಸಿಗಳೇ, ಅಲ್ಲಾಹನನ್ನು ಮರೆಯುವಂತಹ ವ್ಯಕ್ತಿಗಳಾಗ ನೀವು ಆಗಬಾರದು. ಕೆಲವೊಂದು ಸಮಯದಲ್ಲಿ, ಕೆಲವೊಂದು ಸಂದರ್ಭದಲ್ಲಿ ಅಲ್ಲಾಹನನ್ನು ಸ್ಮರಿಸುತ್ತಾರೆ ಮತ್ತು ನಿರಂತರವಾಗಿ ಶಾಶ್ವತವಾಗಿ ಅಲ್ಲಾಹನನ್ನು ಮರೆಯುವಂತಹ ಅಂತಹ ವ್ಯಕ್ತಿಗಳು ನೀವಾಗಬಾರದು ಎಂದು ನಮಗೆ ಅಲ್ಲಾಹು ಪವಿತ್ರ ಕುರಾನಿನಲ್ಲಿ ಎಚ್ಚರಿಕೆ ನೀಡಿದ್ದಾನೆ. ಹೀಗಾಗಿ ಕೇವಲ ರಮದಾನಿನಲ್ಲಿ ಮಾತ್ರ ಇಬಾದತ್ಗಳನ್ನು ಮಾಡಿ ಸಂಪೂರ್ಣ 11 ತಿಂಗಳುಗಳವರೆಗೆ ಅಲ್ಲಾಹನನ್ನು ಮರೆಯುವಂತಹ ವ್ಯಕ್ತಿಗಳು ಸಮಾಜದ, ಈ ಉಮ್ಮತ್ತಿನ ಅತ್ಯಂತ ಕೆಟ್ಟ ವ್ಯಕ್ತಿಗಳಾಗಿದ್ದಾರೆ ಎಂದು ಬಿಶ್ರ್ ಅಲ್ ಹಾಫಿ ರಹಮತುಲ್ಲಾಹಿ ಅಲೈಹಿ ಓರ್ವ ದೊಡ್ಡ ಸಜ್ಜನ ವ್ಯಕ್ತಿ, ಸಲಫ ಸಾಲಿಹೀನಲ್ಲಿ ಓರ್ವ ದೊಡ್ಡ ವಿದ್ವಾಂಸರು ಹೇಳಿರುವಂತಹ ವಿಷಯವಾಗಿದೆ. ಬಿಸಲ್ ಕೌಮು ಲಾ ಯಾರಿಫೂನ ಅಲ್ಲಾಹ ಇಲ್ಲಾ ಫಿ ರಮದಾನ್. ರಮದಾನ್ ಬಂದಾಗ ಮಾತ್ರ ಅಲ್ಲಾಹನನ್ನು ಸ್ಮರಿಸುವಂತಹ ವ್ಯಕ್ತಿಗಳು ಅತ್ಯಂತ ಕೆಟ್ಟ ವ್ಯಕ್ತಿಗಳಾಗಿದ್ದಾರೆ. ತನ್ನ ಜೀವನದಲ್ಲಿ ಸಂಪೂರ್ಣ ಜೀವನವನ್ನು ಅಲ್ಲಾಹನನ್ನು ಪ್ರೀತಿಸಿ ಅಲ್ಲಾಹನ ಇಬಾದತ್ತನ್ನು ಮಾಡಿ ಅಲ್ಲಾಹನಿಗೆ ಸ್ಮರಿಸುವಂತಹ ವ್ಯಕ್ತಿಗಳೇ ಮಾತ್ರ ಸತ್ಯವಿಶ್ವಾಸ ವ್ಯಕ್ತಿಗಳಾಗಿದ್ದಾರೆ ಎಂಬುದು ಈ ಎಲ್ಲ ಆಯತ ಮತ್ತು ಈ ಎಲ್ಲ ವಚನಗಳ ತಾತ್ಪರ್ಯ ಮತ್ತು ಅರ್ಥವಾಗಿದೆ. ಅಲ್ಲಾಹು ನಮ್ಮೆಲ್ಲರನ್ನು ನಮ್ಮ ಜೀವನದ ಪ್ರತಿಯೊಂದು ಸಂದರ್ಭದಲ್ಲಿ ಅಲ್ಲಾಹನನ್ನು ಆರಾಧಿಸುವ, ಅಲ್ಲಾಹನನ್ನು ಸ್ಮರಿಸುವ, ಅಲ್ಲಾಹನ ಜಿಕ್ರ್ ಮಾಡುವ, ಪವಿತ್ರ ಕುರಾನಿನ ಪಾರಾಯಣ ಮಾಡುವಂತ ತೌಫೀಕನ್ನು ದಯಪಾಲಿಸಲಿ. ಅಲ್ಲಾಹು ನಿರಂತರವಾಗಿ ಶಾಶ್ವತವಾಗಿ ಇಬಾದತ್ಗಳನ್ನು ಮಾಡುವಂತ ತೌಫೀಕ್ ನಮ್ಮೆಲ್ಲರಿಗೂ ನೀಡಲಿ. ನಾವು ಮಾಡಿರುವಂತಹ ಪುಣ್ಯ ಕಾರ್ಯಗಳನ್ನು ಅಲ್ಲಾಹು ಸ್ವೀಕರಿಸಲಿ. ನಮ್ಮಿಂದ ಆಗಿರುವಂತಹ ಕೆಲವೊಂದು ಲೋಪದೋಷಗಳನ್ನು ಅಲ್ಲಾಹು ಕ್ಷಮಿಸಿ ತನ್ನ ಸಜ್ಜನ ದಾಸರಲ್ಲಿ ಸೇರಿಸಿ ಕಿಯಾಮತ್ತಿನ ದಿನದಂದು ನಮ್ಮೆಲ್ಲರನ್ನು ಅಲ್ಲಾಹು ಸ್ವರ್ಗ ಪ್ರವೇಶಿಸಲಿ. ಆಮೀನ್. ಬಾರಕಲ್ಲಾಹು ಲನಾ ವ ಲಕುಂ ಫಿಲ್ ಕುರ್ಆನಿಲ್ ಮಜೀದ್ ವ ನಫಅನಾ ವ ಇಯ್ಯಾಕುಂ ಬಿ ಆಯಾತಿಹಿ ವ ಜಿಕ್ರಿಲ್ ಹಕೀಮ್ ಇನ್ನಹು ತಆಲಾ ಜವಾದುನ್ ಮಲಿಕುನ್ ರೌಫುರ್ ರಹೀಮ್ ರಬ್ಬುಲ್ ಹಲೀಮ್. إن الحمد لله نحمده ونستعينه ونستغفره ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له وأشهد أن لا إله إلا الله وأشهد أن محمدا عبده ورسوله إن الله وملائكته يصلون على النبي يا أيها الذين آمنوا صلوا عليه وسلموا تسليما اللهم صل على محمد وعلى آل محمد كما صليت على إبراهيم وعلى آل إبراهيم إنك حميد مجيد
اللهم بارك على محمد وعلى آل محمد كما باركت على إبراهيم وعلى آل إبراهيم إنك حميد مجيد. إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. واذكروا الله يذكركم وادعوه يستجب لكم والله يعلم ما تصنعون.